ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ವಿಜ್ಞಾನ ವಿಷಯದ ಬೆಳಕು, ಛಾಯೆಗಳು ಮತ್ತು ಪ್ರತಿಫಲನಗಳು ಪಾಠವನ್ನು ನೋಡ್ತಾ ಹೋಗೋಣ. ಇದು ಕಂಪ್ಲೀಟಾಗಿ ಆ್ಯಕ್ಟಿವಿಟಿ ಬೇಸ್ಡ್ ಆಗಿರುತ್ತೆ. ಸೊ ಹೆಚ್ಚು ಪ್ರಯೋಗಗಳನ್ನು ನಾವು ನೋಡಬಹುದು. ಸೊ ಇನ್ಯಾಕೆ ತಡ, ಬನ್ನಿ ಪಾಠನ ಮೊದಲು ನಾವು ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಈ ಪಾಠದಲ್ಲಿ ಬರುವಂತಹ ಕಲಿಕಾಂಶಗಳು, ಅಂದರೆ ಈ ಪಾಠ ಮುಗಿದಾದ ಮೇಲೆ ನೀವು ಏನೇನ ಕಲ್ತಿರ್ತೀರಾ ಅನ್ನೋದನ್ನು ನಾವು ಮೊದಲು ನೋಡೋಣ. ಮೊದಲನೆಯದಾಗಿ ಸ್ವಯಂ ಪ್ರಕಾಶವುಳ್ಳ ವಸ್ತುಗಳು ಅಂದರೆ ಏನು, ಸ್ವಯಂ ಪ್ರಕಾಶವಲ್ಲದ ವಸ್ತುಗಳು ಅಂದರೆ ಏನು, ಅದಕ್ಕೆ ಹಲವಾರು ಉದಾಹರಣೆಗಳನ್ನು ನಾವು ನೋಡೋಣ. ಆಮೇಲೆ ಪಾರದರ್ಶಕ, ಅಪಾರದರ್ಶಕ ಮತ್ತು ಅರೆ ಪಾರದರ್ಶಕ ವಸ್ತುಗಳು ಅಂದರೆ ಏನು, ಅದನ್ನು ಯಾಕೆ ಹಾಗೆ ಕರೀತಾರೆ, ಹಾಗೂ ಹಲವಾರು ಉದಾಹರಣೆಗಳನ್ನು ಕೂಡ ನಾವು ಅದರಲ್ಲಿ ಕಲಿತೀವಿ. ಅದಾದಮೇಲೆ ಛಾಯೆಗಳು ಅಂದರೆ ಏನು, ಛಾಯೆಗಳು ಹೇಗೆ ಮೂಡತ್ತೆ, ಅಂದರೆ ಶ್ಯಾಡೋ, ನೆರಳು ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದನ್ನು ನಾವು ಈ ಪಾಠ ಆದ ನಂತರ ಕಲ್ತಿರ್ತೀವಿ. ಅದಾದಮೇಲೆ ಸೂಜಿ ರಂಧ್ರ ಕ್ಯಾಮೆರಾ, ಇದೊಂದು ವಿಶಿಷ್ಟ ಆ್ಯಕ್ಟಿವಿಟಿ ಆಗಿರುತ್ತೆ. ಸೂಜಿ ರಂಧ್ರ ಕ್ಯಾಮೆರಾನ ಹೇಗೆ ಮಾಡೋದು, ಅದರ ಜೊತೆಗೆ ಅದರ ಉಪಯೋಗಗಳೇನು ಅನ್ನೋದನ್ನು ನಾವು ಕಲಿತೀವಿ. ನಂತರ ದರ್ಪಣಗಳು ಮತ್ತು ಪ್ರತಿಫಲನಗಳ ಬಗ್ಗೆ ಕೂಡ ನಾವಿಲ್ಲಿ ಕಲಿತೀವಿ. ಹಾಗಿದ್ರೆ ಮೊದಲನೆಯದಾಗಿ ಈ ಪಾಠನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸುತ್ತಮುತ್ತ ಹಲವಾರು ವಸ್ತುಗಳನ್ನು ನೀವು ನೋಡಿರ್ತೀರ, ಹೌದಲ್ವಾ? ಸೊ ಯಾವ್ಯಾವುದು, ಕೆಲವೊಂದು ಎಕ್ಸಾಂಪಲ್ಸ್ನ ನಾನು ಕೊಡ್ತಾ ಹೋಗ್ತೀನಿ. ನೀವು ಶಾಲೆಗೆ ಹೋಗುವಾಗ ಇತರ ಶಾಲೆಯ ಬಸ್ಗಳನ್ನು ನೋಡಿರ್ತೀರ, ಅಥವಾ ನಮ್ಮ ಸಾರಿಗೆ ವ್ಯವಸ್ಥೆಯಲ್ಲಿರುವಂತಹ ಬಸ್ BMTC ಬಸ್ಗಳನ್ನು ನೋಡಿರ್ತೀರ. ಆಮೇಲೆ ಸೈಕಲ್ಗಳಲ್ಲಿ ಹೋಗೋದನ್ನು ನೋಡಿರ್ತೀರ. ನಿಮ್ಮ ಸುತ್ತಮುತ್ತ ಇರುವಂತಹ ಮರಗಿಡಗಳನ್ನು ನೋಡಿರ್ತೀರ. ಆಮೇಲೆ ನಾಯಿ, ಬೆಕ್ಕು, ಇತರ ಪ್ರಾಣಿಗಳನ್ನು ಕೂಡ ನೀವು ನೋಡಿರ್ತೀರ. ಅದಾದಮೇಲೆ ಹೂವುಗಳು, ಹೌದಲ್ವಾ? ಕಲರ್ಫುಲ್ ಫ್ಲವರ್ಸ್ನು ಕೂಡ ನೀವು ನಿಮ್ಮ ಸುತ್ತಮುತ್ತ ನೋಡಿರ್ತೀರ. ಹಾಗೆಯೇ ಕಾರುಗಳು, ಬೈಕ್ಗಳು, ಹೀಗೆ ಹಲವಾರು ವೆಹಿಕಲ್ಸ್ಗಳು, ವಾಹನಗಳು ಕೂಡ ನಿಮ್ಮ ಸುತ್ತ ಓಡಾಡೋದನ್ನು ನೀವು ನೋಡಿರ್ತೀರ, ಹೌದಲ್ವಾ? ಇದನ್ನೆಲ್ಲ ಯಾವಾಗ ನೋಡಿರ್ತೀರ? ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಮ ರೋಡ್ನಲ್ಲಿ ಅಥವಾ ಮನೆಯಿಂದ ಆಚೆ ಎಲ್ಲಾದರೂ ಹೋದಾಗ, ಅಥವಾ ಸ್ಕೂಲಿಗೆ ಹೋಗುವಾಗ, ಸ್ಕೂಲಿಂದ ವಾಪಸ್ ಮನೆಗೆ ಬರುವಾಗ ಏನು ಮಾಡ್ತಾ ಇರ್ತೀರ? ಇಂತಹ ಹಲವಾರು ವಸ್ತುಗಳನ್ನು ನೀವು ನಿಮ್ಮ ಸುತ್ತಮುತ್ತ ನೋಡ್ತೀರ, ಹೌದಲ್ವಾ? ಹಾಗಿದ್ದರೆ ರಾತ್ರಿ ವೇಳೆಯಲ್ಲಿ ಬಹುಶಃ ಸಂಪೂರ್ಣ ಕತ್ತಲಿರುವಾಗ ಅದೇ ಜಾಗಗಳ ಬಗ್ಗೆ ಆಲೋಚಿಸಿ ನೀವೇನನ್ನು ಕಾಣುವಿರಿ. ಇದಕ್ಕೆ ನೀವೇ ಆನ್ಸರನ್ನು ಯೋಚಿಸ್ಕೊಳ್ಳಿ, ಆಯಿತಾ? ನೀವು ಇವಾಗ ಏನು ಅಂದ್ಕೊಳ್ಬೇಕು, ಮನೆಯಿಂದ ಶಾಲೆಗೆ ಹೋಗ್ತೀರಾ, ಆಗ ಯಾವ್ಯಾವ ವಸ್ತುಗಳನ್ನು ನೋಡಿರ್ತೀರಾ ಅನ್ನೋದನ್ನು ನೆನಪಿಸ್ಕೊಳ್ಳಿ, ಹೌದಾ? ಆಮೇಲೆ ಅದೇ ರೋಡಲ್ಲಿ ಹೋಗ್ತೀರಾ, ಅವಾಗೇನಾಗಿರುತ್ತೆ, ರಾತ್ರಿ ಆಗಿರುತ್ತೆ, ಕರೆಂಟ್ ಹೋಗಿರುತ್ತೆ, ಸಂಪೂರ್ಣವಾಗಿ ಕತ್ಲಿರುತ್ತೆ. ಆಗ ಅದೇ ವಸ್ತುಗಳನ್ನು ನೀವು ನೋಡಲಿಕ್ಕೆ ಸಾಧ್ಯನಾ? ಅಂದರೆ ಮರ ಇವಾಗ ನೋಡಿರ್ತೀರ, ಅದೇ ಮರನ ನೀವು ನೋಡೋದಕ್ಕೆ ಆಗತ್ತಾ? ಯಾವಾಗ? ರಾತ್ರಿ ಹೊತ್ತು ಕರೆಂಟೂ ಇರೋದಿಲ್ಲ, ಸಂಪೂರ್ಣ ಕತ್ಲಿರುತ್ತೆ. ಸೊ ಆ ಮರನ ನೀವು ನಿಮ್ಮ ಕಣ್ಣಿಂದ ನೋಡಲಿಕ್ಕೆ ಆಗತ್ತಾ ಅನ್ನೋದನ್ನು ನೀವೇನು ಮಾಡಬೇಕು, ಆಲೋಚನೆಯನ್ನು ಮಾಡಬೇಕು. ಆಗತ್ತಾ? ಹಾಗಿದ್ರೆ ಇಲ್ಲ ಅಲ್ವಾ? ಯಾಕಾಗಲ್ಲ? ಯಾಕೆಂದರೆ ಅಲ್ಲಿ ಬೆಳಕು ಇರೋದಿಲ್ಲ, ಹೌದಲ್ವಾ? ಸೊ ನೀವು ಸಂಪೂರ್ಣ ಕತ್ತಲೆಯ ಕೊಠಡಿಯೊಳಗೆ ಪ್ರವೇಶಿಸಿದರೆಂದು ಭಾವಿಸಿಕೊಳ್ಳಿ. ಅಂದರೆ ಕರೆಂಟೇ ಇರೋಲ್ಲ, ಅಂತಹ ರೂಮ್ ಒಳಗಡೆ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ. ಕೊಠಡಿಯ ಒಳಗೆ ಯಾವುದೇ ವಸ್ತುವನ್ನು ನೀವು ನೋಡಲು ಸಾಧ್ಯವೇ? ಕರೆಂಟೇ ಇಲ್ಲ, ತುಂಬ ಕತ್ಲಿದೆ, ಅಲ್ಲಿ ಯಾವುದಾದ್ರೂ ವಸ್ತು ಯಾವುದಿದೆ ಅನ್ನೋದನ್ನು ನೋಡೋದಕ್ಕಾಗತ್ತಾ ನಿಮಗೆ? ಇಲ್ಲ, ಹೌದಲ್ವಾ? ಸೊ ಇವಾಗ ನೋಡಿ, ಅಲ್ಲಿ ಏನಾಗಿದೆ, ಆ ಕೊಠಡಿ ಒಳಗಡೆ ಸಂಪೂರ್ಣವಾಗಿ ಕತ್ಲಿದೆ, ಅಂದರೆ ಯಾವುದೇ ಒಂದು ಬೆಳಕಿನ ಸೋರ್ಸು ಅಲ್ಲಿ ಇಲ್ಲ. ಸೊ ಬೆಳಕಿಲ್ಲದೆ ವಸ್ತುಗಳನ್ನು ನೋಡಲಾಗದು, ಹೌದಲ್ವಾ? ಇವಾಗ ಏನು ಮಾಡೋಣ, ನಾವು ಒಂದು ಚಿಕ್ಕ ಮೇಣಬತ್ತಿಯನ್ನು ಅದರಲ್ಲಿ ಹಚ್ಚಿ ಇಟ್ಟರೆ ಅದರ ಸುತ್ತಮುತ್ತ ಇರುವಂತಹ ವಸ್ತುಗಳನ್ನು ನೀವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಏನು ಹೇಳ್ಬೋದು ನೀವು? ವಸ್ತುಗಳನ್ನು ನೋಡಲು ಬೆಳಕು ನೆರವಾಗತ್ತೆ ಅನ್ನೋದನ್ನು ನೀವು ಇದರಿಂದ ತಿಳಿಬೋದು, ಹೌದಲ್ವಾ? ಬೆಳಗಿನ ಹೊತ್ತು ಅಥವಾ ಬೆಳಕು ಇದ್ದಾಗ ನಿಮ್ಮ ಸುತ್ತಮುತ್ತ ಯಾವ್ಯಾವ ವಸ್ತುವಿದೆ ಅದನ್ನು ಈಸಿಯಾಗಿ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಕತ್ತಲಿರುವ ಸಮಯದಲ್ಲಿ, ಅಂದರೆ ಕರೆಂಟ್ ಹೋಗಿರುವಂತಹ ಸಮಯದಲ್ಲಿ ಅಥವಾ ಕರೆಂಟ್ ಇಲ್ಲದೆ ಇರುವಂತಹ ಸಮಯದಲ್ಲಿ ಏನಾಗುತ್ತೆ, ನಿಮ್ಮ ಸುತ್ತಮುತ್ತ ಇರುವ ವಸ್ತುಗಳನ್ನು ನೀವು ನೋಡಲಿಕ್ಕೆ ಆಗೋದಿಲ್ಲ. ಹಾಗೆ ಪಾಠನ ಮುಂದುವರಿಸ್ತಾ ಹೋದರೆ, ಟಾರ್ಚ್ನ ಬಲ್ಬು ಸ್ವಂತ ಬೆಳಕು ಹೊಮ್ಮಿಸುವ ಒಂದು ವಸ್ತು. ಈಗ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗೋಣ, ಆಯಿತಾ? ಟಾರ್ಚ್ ಬಲ್ಬ್ ಅನ್ನು ತಗೊಂಡ್ರೆ, ನೀವು ಇವಾಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಆ ಟಾರ್ಚ್ ಬಲ್ಬನ್ನು ತೊಗೊಂಡ್ರೆ ಏನು ಮಾಡುತ್ತೆ, ಅದರ ಸ್ವಂತ ಬೆಳಕನ್ನು ಅದು ನೀಡುತ್ತೆ. ಹಾಗಿದ್ರೆ ಸ್ವಂತ ಬೆಳಕು ಅಂದರೆ ಏನು? ಯಾವ ವಸ್ತು ಸ್ವಂತ ಬೆಳಕನ್ನು ನೀಡುತ್ತೆ, ಯಾವ ವಸ್ತು ಸ್ವಂತ ಬೆಳಕನ್ನು ನೀಡೋಲ್ಲ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಈಗ. ಹಾಗೆ ನೀವು ಬಲ್ಬ್
ಮನೆಯಲ್ಲಿ ಹಾಕಿರ್ತೀರ ಅಲ್ವಾ ಎಲೆಕ್ಟ್ರಿಕ್ ಬಲ್ಬ್ಗಳು, ಅವು ಕೂಡ ಅವರ ಸ್ವಂತ ಬೆಳಕನ್ನು ಅವು ನೀಡುತ್ತೆ. ಅದಾದಮೇಲೆ ಸೂರ್ಯ ಕೂಡ ತನ್ನದೇ ಬೆಳಕನ್ನು ನೀಡುವ ಇನ್ನೊಂದು ಪರಿಚಿತ ವಸ್ತು. ಸೊ ಎಲೆಕ್ಟ್ರಿಕ್ ಬಲ್ಬ್ ಆಗಿರಲಿ, ಟಾರ್ಚ್ ಆಗಿರಲಿ, ಅದರ ಸ್ವಂತ ಬೆಳಕನ್ನು ನೀಡುತ್ತೆ. ಹಾಗೆಯೇ ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ, ಸೂರ್ಯ ಅದರ ಸ್ವಂತ ಬೆಳಕನ್ನು ನೀಡುತ್ತೆ. ಹಾಗಂದರೆ ಏನು, ಅದು ಸೂರ್ಯ ಬೇರೆ ಯಾವ ವಸ್ತುವಿನಿಂದನೂ ಬೆಳಕನ್ನು ತಗೊಳ್ಳದೆ ತನ್ನ ಸ್ವಂತ ಬೆಳಕನ್ನು ಏನು ಮಾಡ್ತಾ ಇದೆ, ಅದು ನಮಗೆ ಕೊಡ್ತಾ ಇದೆ. ಹೌದಲ್ವಾ? ಅಂತಹ ಹಲವಾರು ವಸ್ತುಗಳು ನಮ್ಮ ಸುತ್ತಮುತ್ತ ನಾವು ನೋಡಬಹುದು ಸೂರ್ಯನ ಥರ. ಹೌದಲ್ವಾ? ಎಕ್ಸಾಂಪಲ್ ಟಾರ್ಚ್ ಆಯಿತು, ಬಲ್ಬ್ ಆಯಿತು. ಅದೇ ಥರ ನಕ್ಷತ್ರಗಳು ಕೂಡ ಏನು ಮಾಡ್ತವೆ, ತಮ್ಮ ಸ್ವಂತ ಬೆಳಕನ್ನು ತಾವು ನೀಡುತ್ತೆ. ನಿಮ್ಮ ಸುತ್ತಮುತ್ತ ನೀವೆಲ್ಲರೂ ಕೂಡ ಮಿಂಚು ಹುಳುಗಳನ್ನ ನೋಡಿರಬಹುದು. ಹೌದಲ್ವಾ? ಅದರ ತುದಿಯಲ್ಲಿ ಏನಾಗ್ತಾ ಇರುತ್ತೆ, ಒಂದು ಲೈಟ್, ಚಿಕ್ಕ ಲೈಟ್ ಬಲ್ಬ್ ಅಂತಹ ಒಂದು ಬೆಳಕು ಏನು ಮಾಡ್ತಾ ಇರುತ್ತೆ, ಬೆಳಗ್ತಾ ಇರುತ್ತೆ. ಹೌದಲ್ವಾ? ಅದು ಕೂಡ ಸ್ವಂತ ಬೆಳಕನ್ನು ಅದು ನೀಡ್ತಾ ಇದೆ. ಅಂದರೆ ಯಾವುದೇ ಒಂದು ಬೆಳಕನ್ನು ತೆಗೆದುಕೊಂಡು ಇನ್ನೊಂದು ಬೆಳಕನ್ನು ಅದು ನೀಡ್ತಾ ಇಲ್ಲ, ಸ್ವಂತವಾಗಿ ಅದೇ ಏನು ಮಾಡ್ತಾ ಇದೆ, ತನ್ನ ಒಳಗಡೆನೆ ಬೆಳಕನ್ನು ಉತ್ಪತ್ತಿ ಮಾಡ್ತಾ ಇದೆ. ಹೌದಲ್ವಾ? ಅಂತಹ ವಸ್ತುಗಳನ್ನು ನಾವೇನಂತ ಕರಿತೀವಿ ಗೊತ್ತಾ, ಸ್ವಂತ ಬೆಳಕನ್ನು ಹೊಮ್ಮಿಸುವ ಸೂರ್ಯನಂತಹ ವಸ್ತುಗಳನ್ನು ಸ್ವಯಂ ಪ್ರಕಾಶವುಳ್ಳ ವಸ್ತುಗಳು ಎನ್ನುವರು. ಅಂದರೆ ಲ್ಯೂಮಿನಸ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ತಮ್ಮ ಸ್ವಂತ ಬೆಳಕನ್ನು ನೀಡುವಂತಹ ವಸ್ತುಗಳನ್ನು ನಾವೇನಂತ ಕರಿತೀವಿ, ಲ್ಯೂಮಿನಸ್ ಆಬ್ಜೆಕ್ಟ್ಸ್ ಅಥವಾ ಸ್ವಯಂ ಪ್ರಕಾಶವುಳ್ಳ ವಸ್ತುಗಳು ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ನಿಮಗೆ ಗೊತ್ತಾಯಿತು, ಸೂರ್ಯ, ನಕ್ಷತ್ರ, ಟಾರ್ಚ್, ಎಲೆಕ್ಟ್ರಿಕ್ ಬಲ್ಬ್, ಆಮೇಲೆ ಮಿಂಚು ಹುಳ. ಹೌದಲ್ವಾ? ಸೊ ಇದಿಷ್ಟು ಕೂಡ ಏನು ಮಾಡ್ತಾ ಇದ್ದಾವೆ, ತಮ್ಮ ಸ್ವಂತ ಬೆಳಕನ್ನು ಅದು ಕೊಡ್ತಾ ಇದೆ ನಮಗೆ. ಅಂತಹ ವಸ್ತುಗಳನ್ನು ಸ್ವಯಂ ಪ್ರಕಾಶವುಳ್ಳ ವಸ್ತು ಅಥವಾ ಲ್ಯೂಮಿನಸ್ ಆಬ್ಜೆಕ್ಟ್ ಅಂತ ನಾವು ಕರಿತೀವಿ. ಹಾಗಾದರೆ ತಮ್ಮ ಸ್ವಂತ ಬೆಳಕನ್ನು ಕೊಡದೆ ಇರುವಂತಹ ವಸ್ತುಗಳನ್ನು ಏನು ಕರಿತೀವಿ, ಈಸಿ. ಇದು ಸ್ವಯಂ ಪ್ರಕಾಶವುಳ್ಳ, ಅದು ಸ್ವಯಂ ಪ್ರಕಾಶವಿಲ್ಲದ. ಸ್ವಯಂ ಅಂದರೆ ಸ್ವಂತ, ಪ್ರಕಾಶ ಅಂದರೆ ಬೆಳಕು. ಸೊ ಸ್ವಂತ ಬೆಳಕನ್ನು ನೀಡದ ವಸ್ತುಗಳನ್ನು ನಾವು ಸ್ವಯಂ ಪ್ರಕಾಶವಲ್ಲದ ವಸ್ತು ಅಂತ ಕರಿತೀವಿ. ಹಾಗಿದ್ರೆ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಚೇರ್ ಆಗಿರಬಹುದು, ಸ್ಲಿಪ್ಪರ್ಸ್ ಆಗಿರಬಹುದು, ಅಥವಾ ಒಂದು ಪೇಂಟಿಂಗ್ ಆಗಿರಬಹುದು, ರಿಯಲ್ ಫ್ಲವರ್ ಅಥವಾ ನಿಜವಾದ ಹೂವುಗಳನ್ನು ತೆಗೆದುಕೊಂಡರೂ ಕೂಡ ಏನಾಗುತ್ತೆ, ಅವು ಸ್ವಂತ ಬೆಳಕನ್ನು ನೀಡೋದಿಲ್ಲ. ಸ್ವಯಂ ಪ್ರಕಾಶವುಳ್ಳ ವಸ್ತುಗಳ ಬೆಳಕು ಇವುಗಳ ಮೇಲೆ ಬಿದ್ದು ನಂತರ ನಮ್ಮ ಕಣ್ಣಿನೆಡೆಗೆ ಬಂದಾಗ ನಾವು ಇವುಗಳನ್ನು ಕಾಣುತ್ತೇವೆ. ಅಂದರೆ ಈಗ ನಾನೇನಾದರೂ ಕರೆಂಟ್ ಇಲ್ಲ ಅಂತ ಅಂದ್ಕೊಳ್ಳಿ, ಸರಿನಾ? ಕರೆಂಟ್ ಇರೋಲ್ಲ. ಆ ಟೈಮಲ್ಲಿ ಏನು ಮಾಡ್ತೀನಿ, ಒಂದು ಮಿಂಚು ಹುಳನ ತೊಗೊಂಡು ಬಂದು ಅಲ್ಲಿಗೆ ಬಿಡ್ತೀನಿ. ಹೌದಲ್ವಾ? ಅವಾಗ ಏನು ಮಾಡ್ತಾ ಇದೆ, ಅದು ಅದರದೇ ಬಾಡಿಯ ಒಳಗಡೆ ಆ ಬೆಳಕು ಉತ್ಪತ್ತಿಯಾಗಿದೆ. ಒಂದು ಕೆಮಿಲ್ಯುಮಿನೆಸೆನ್ಸ್ ಅಂತ ನಾವು ಕರಿತೀವಿ ಅದನ್ನು, ಆಯಿತಾ? ಒಂದು ಕೆಮಿಕಲ್ ರಾಸಾಯನಿಕ ಕ್ರಿಯೆ ಅದರ ಬಾಡಿ ಒಳಗಡೆ ನಡೆದು ಏನು ಮಾಡ್ತಾ ಇದೆ, ಬೆಳಕು ಉತ್ಪತ್ತಿ ಆಗ್ತಾ ಇದೆ. ಹೌದಲ್ವಾ? ಅದೇನು, ಆ ಬೆಳಕು ಅದೇ ತನ್ನ ದೇಹದ ಒಳಗಡೆ ಉತ್ಪತ್ತಿ ಮಾಡ್ತಾ ಇರೋದು, ಸ್ವಂತವಾಗಿ ಉತ್ಪತ್ತಿ ಮಾಡ್ತಾ ಇರೋದು. ಹೌದಲ್ವಾ? ಆದ್ದರಿಂದ ನೀವು ಏನು ಮಾಡಬಹುದು, ಆ ಒಂದು ಮಿಂಚು ಹುಳನ ನೋಡ್ಬೋದು. ಅಕಸ್ಮಾತ್ ಮಿಂಚು ಹುಳ ಬೇಡ, ಒಂದು ಟಾರ್ಚ್ ಬಲ್ಬ್, ಆಯಿತಾ? ಟಾರ್ಚನ್ನು ನಾನೇನು ಮಾಡ್ತೀನಿ, ಕತ್ಲಿರುವಂತಹ ಜಾಗದಲ್ಲಿ ಆನ್ ಮಾಡ್ತೀನಿ. ಆವಾಗ ಏನು ಮಾಡುತ್ತೆ, ಅದು ಬೆಳಗತ್ತೆ. ಹೌದಲ್ವಾ? ಅದೇ ಕತ್ತಲಿನ ರೂಮ್ನಲ್ಲಿ ನಾನೊಂದು ವಾಟರ್ ಬಾಟಲನ್ನು ಇಡ್ತೀನಿ, ಆಯಿತಾ? ಹಾಗಿದ್ರೆ ಆ ಕತ್ತಲಿನ ರೂಮ್ನಲ್ಲಿ ನಾನು ಈ ವಾಟರ್ ಬಾಟಲ್ ಇಟ್ಟಾಗ ನಿಮಗೆ ವಾಟರ್ ಬಾಟಲ್ ಕಾಣಿಸುತ್ತಾ? ಇಲ್ಲ. ಯಾಕೆ? ಈ ವಾಟರ್ ಬಾಟಲ್ಲು ಏನು ಮಾಡ್ತಿಲ್ಲ, ತನ್ನ ಸ್ವಂತ ಬೆಳಕನ್ನು ನೀಡ್ತಾ ಇಲ್ಲ. ಹಾಗಿದ್ರೆ ಇದು ಯಾವಾಗ ಕಾಣಿಸುತ್ತೆ, ನಾನು ಕರೆಂಟ್ ಬಂದು ಸ್ವಿಚ್ಚನ್ನು ಆನ್ ಮಾಡಿದಾಗ ಬಲ್ಬ್ ಬೆಳಗತ್ತೆ. ಆ ಬಲ್ಬ್ ಇಂದ ಬರುವಂತಹ ಬೆಳಕು ಈ ಬಾಟಲ್ ಮೇಲೆ ಬಿದ್ದು ಈ ಬೆಳಕು ಏನಾಗುತ್ತೆ, ಪ್ರತಿಫಲನ ಹೊಂದತ್ತೆ. ಸೊ ಲೈಟು ಬಲ್ಬ್ನಿಂದ ಇದ್ರ ಮೇಲೆ ಬಿದ್ದು ಆ ಲೈಟ್ ಏನು ಮಾಡುತ್ತೆ, ನಮ್ಮ ಕಣ್ಣಿನ ಕಡೆಗೆ ಅದು ಬರುತ್ತೆ. ಆಗ ಮಾತ್ರ ಈ ಬಲ್ಬನ್ನು ಈ ಒಂದು ವಾಟರ್ ಬಾಟಲನ್ನು ನೋಡೋದಕ್ಕೆ ನಮಗೆ ಸಾಧ್ಯ. ಈಗಲೂ ಕೂಡ ಅಷ್ಟೇ, ಬೆಳಗಿನ ಹೊತ್ತು ನೀವು ಯಾಕೆ ನನ್ನನ್ನು ಇವಾಗ ನಾನು ವಿಡಿಯೋ ಮಾಡೋದನ್ನು ನೀವು ನೋಡ್ತಾ ಇದ್ದೀರಾ, ಅಥವಾ ಈ ವಾಟರ್ ಬಾಟಲ್ ತೋರಿಸಿದ್ದನ್ನು ನೀವು ನೋಡ್ತಾ ಇದ್ದೀರಾ, ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಗಡಿಯಾರ ಆಗಿರಲಿ ಅಥವಾ ಆಚೆ ಕಡೆ ಇರುವಂತಹ ಗಿಡ ಮರ ನೋಡ್ತಾ ಇದ್ದೀರಾ ಅಂತ ಅಂದರೆ ಅವು ಸ್ವಂತ ಬೆಳಕನ್ನು ನೀಡ್ತಾ ಇಲ್ಲ. ಸೂರ್ಯನಿಂದ ಬರುವಂತಹ ಬೆಳಕನ್ನು
ಅದು ಪ್ರತಿಫಲನ ಮಾಡ್ತಾ ಇದೆ. ಅಂದರೆ ನಮ್ಮ ಕಣ್ಣಿನೆಡೆಗೆ ಏನು ಮಾಡ್ತಾ ಇದೆ, ಇದು ಆ ಬೆಳಕು ಚಲಿಸ್ತಾ ಇದೆ. ಆದ್ದರಿಂದ ನಾವು ನಮ್ಮ ಸುತ್ತಮುತ್ತ ಇರುವಂತಹ ವಸ್ತುಗಳನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಅಂತಹ ವಸ್ತು, ತಮ್ಮ ಸ್ವಂತ ಬೆಳಕನ್ನು ನೀಡದೇ ಇರುವಂತಹ ವಸ್ತುಗಳನ್ನು ಏನಂತ ಕರಿತೀವಿ? ಸ್ವಯಂ ಪ್ರಕಾಶವಲ್ಲದ ವಸ್ತು ಅಂತ ನಾವು ಅದನ್ನು ಕರಿತೀವಿ. ಸೊ ಇಂತಹ ವಸ್ತುಗಳನ್ನು ಸ್ವಯಂ ಪ್ರಕಾಶವಲ್ಲದ ವಸ್ತುಗಳು ಎನ್ನುತ್ತೇವೆ. ಇದಕ್ಕೆ ಎಕ್ಸಾಂಪಲ್ ಚಂದ್ರ ಕೂಡ. ಹೌದು, ಚಂದ್ರ ಕೂಡ ತನ್ನ ಸ್ವಂತ ಬೆಳಕನ್ನು ನಮಗೆ ನೀಡೋದಿಲ್ಲ. ಅದೇನು ಮಾಡುತ್ತೆ, ಸೂರ್ಯನ ಬೆಳಕನ್ನು ತೆಗೆದುಕೊಂಡು ಆ ಬೆಳಕನ್ನು ಏನು ಮಾಡ್ತಾ ಇದೆ, ಅದು ರಿಫ್ಲೆಕ್ಟ್ ಮಾಡ್ತಾ ಇದೆ, ಅಂದರೆ ಪ್ರತಿಫಲನವನ್ನು ಮಾಡ್ತಾ ಇದೆ. ಆದ್ದರಿಂದ ನಾವು ಚಂದ್ರನು ಕೂಡ ಸ್ವಯಂ ಪ್ರಕಾಶವಲ್ಲದ ವಸ್ತು ಅನ್ನೋದಕ್ಕೆ ಉದಾಹರಣೆಯನ್ನಾಗಿ ತೆಗೆದುಕೊಳ್ಳಬಹುದು. ಹಾಗಿದ್ರೆ ನಿಮ್ಮ ಸುತ್ತಮುತ್ತ ನೋಡ್ತಿರುವಂತಹ ಗಿಡ, ಮರ, ಯಾವುದೇ ಒಂದು ಬಾಗಿಲಾಗಿರಲಿ, ಕಿಟಕಿ ಆಗಿರಲಿ, ಪುಸ್ತಕ, ವಾಟರ್ ಬಾಟಲ್ಸ್ ಏನೇ ಆಗಿದ್ರೂ ಕೂಡ ಅದು ಸ್ವಯಂ ಪ್ರಕಾಶವಲ್ಲದ ವಸ್ತು. ಅಂದರೆ ಅದರ ಸ್ವಂತ ಬೆಳಕನ್ನು ನಾವು ನೀಡ್ತಾ ಇಲ್ಲ ಅನ್ನೋದು ಅದರ ಅರ್ಥ. ಹಾಗೆ ಮುಂದೆ ನೋಡ್ತಾ ಹೋದರೆ ಪಾರದರ್ಶಕ, ಅಪಾರದರ್ಶಕ ಮತ್ತು ಅರೆ ಪಾರದರ್ಶಕ ವಸ್ತುಗಳು. ಸೊ ಈ 3 ವಸ್ತುಗಳು ಅಂದರೆ ಏನು, ಇದಕ್ಕೆ ಉದಾಹರಣೆಗಳೇನು, ಯಾಕೆ ಇದನ್ನು ಹೀಗೆ ಕರೀತಾರೆ ಅನ್ನೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಚಟುವಟಿಕೆಗಳಿದೆ. ಅದನ್ನು ನೀವು ನೋಡಿಕೊಂಡು ಬನ್ನಿ. ಈಗ ಚಟುವಟಿಕೆಯನ್ನು ಸ್ಟಾರ್ಟ್ ಮಾಡೋಣ ನಾವು. ನಾನಿವಾಗ ನಿಮಗೆ ಕೆಲವೊಂದು ವಸ್ತುಗಳನ್ನು ತೋರಿಸ್ತೀನಿ. ಅದನ್ನು ನೀವು ಗುಂಪುಗಳಾಗಿ ವಿಂಗಡಿಸ್ಬೇಕಾಗತ್ತೆ. ಯಾವುದ್ರ ಬೇಸಿಸ್ ಮೇಲೆ ವಿಂಗಡಿಸ್ತೀವಿ, ಯಾವ ಕಾರಣಗಳನ್ನು ಇಟ್ಕೊಂಡು ವಿಂಗಡಿಸ್ತೀವಿ ಅನ್ನೋದನ್ನು ನಾವು ಒಂದಾದ್ಮೇಲೆ ಒಂದು ನೋಡ್ತಾ ಹೋಗೋಣ. ಸರಿನಾ? ಈಗ ಈ ಒಂದು ವಸ್ತುವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ನನ್ನ ಮುಖ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಅನ್ನೋದನ್ನು ನೀವೇ ನೋಡಬೇಕು. ಆಯಿತಾ? ಸೊ ನನ್ನ ಮುಖ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ, ಹೌದಲ್ವಾ? ಸರಿ, ಈಗ ನಿಮಗೆ ಇನ್ನೊಂದು ವಸ್ತುವನ್ನು ತೋರಿಸ್ತೀನಿ. ಅದರಲ್ಲಿ ನನ್ನ ಮುಖ ಸ್ಪಷ್ಟವಾಗಿ ಕಾಣಿಸ್ತಾ ಅನ್ನೋದನ್ನು ನೀವು ನೋಡಬೇಕು. ಈಗ ತುಂಬ ಸ್ವಲ್ಪ ಏನಾದರೂ ಬಿಸಿಲಿತ್ತು, ಬೆಳಕಿತ್ತು ಅನ್ನೋದಾದರೆ ನೆರಳು ಥರ ಆದ್ರೂ ನಿಮಗೆ ಇಲ್ಲಿ ಏನಾದರೂ ಕಾಣಿಸ್ತಾ ಹೋಗುತ್ತೆ. ಆಯಿತಾ? ಸ್ಪಷ್ಟವಾಗಿ ಕಾಣಿಸ್ತಾ ಅನ್ನೋದನ್ನು ನೀವು ನೋಡ್ಕೋಬೇಕು. ಸರಿ, ಈಗ ಇನ್ನೊಂದು ವಸ್ತುವನ್ನು ತೋರಿಸ್ತೀನಿ. ಇದರಲ್ಲಿ ನನ್ನ ಮುಖ ಕಾಣಿಸ್ತಾ ಇದೆಯಾ ಅಂತ ಹೇಳಬೇಕು. ಕಾಣಿಸ್ತಾ ಇದೆಯಾ ಮುಖ? ಸೊ ಈ 3ರಲ್ಲೂ ನಿಮಗೆ ಏನಾದರೂ ಒಂಚೂರು ಡಿಫ್ರೆನ್ಸ್ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಈಗ ಇನ್ನೊಂದು ಸತಿ ಬೇರೆ ಒಂದು ವಸ್ತುನ ಇಟ್ಕೊಂಡು ನೋಡೋಣ. ಸೊ ಇದು ನಿಮಗೆ ನಾನು ಮೊದಲನೇ ತೋರಿಸಿದ ವಸ್ತು. ಈಗ ಇನ್ನೊಂದು ವಸ್ತುನ ಅದರ ಹಿಂದೆ ಹಿಡಿತಾ ಇದ್ದೀನಿ. ಅದು ಸ್ಪಷ್ಟವಾಗಿ ಮತ್ತು ಅದ್ರ ಬಣ್ಣನೂ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು, ಹೌದಲ್ವಾ? ಇದು ಬ್ಲೂ ಕಲರ್ ಸ್ಕೆಚ್ ಪೆನ್, ಹೌದಾ? ಇದೇ ವಸ್ತುವನ್ನು ನಾನಿವಾಗ ಇನ್ನೊಂದು ವಸ್ತುವಿನ ಹಿಂದೆ ಹಿಡಿತೀನಿ. ಆಯಿತಾ? ಈಗ ಸ್ವಲ್ಪ ಬೆಳಕೇನಾದರೂ ಇದ್ದರೆ ನಿಮಗೆ ಸ್ಪಷ್ಟವಾಗಿ ಅಲ್ದಿದ್ರೂ ಸ್ವಲ್ಪ ಆದರೂ ಕಾಣಿಸ್ತಾ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಈಗ ಈ 3ನೇ ವಸ್ತು ತೋರಿಸಿದ್ನಲ್ಲ, ಅದರ ಹಿಂದೆ ನಾನು ಸೇಮ್ ಬ್ಲೂ ಕಲರ್ ಸ್ಕೆಚ್ ಪೆನ್ನನ್ನು ಹಿಡಿತೀನಿ. ನಿಮಗೆ ಚೂರಾದರೂ ಕಾಣಿಸ್ತಾ ಇದೆಯಾ? ಇಲ್ಲ ಅಂತ ಅಂದ್ಕೊಳ್ತೀನಿ, ಹೌದಲ್ವಾ? ನಂತರ ಇನ್ನೊಂದು ಎಕ್ಸಾಂಪಲ್ಲು ಕೊಡ್ತೀನಿ. ಈಗ ನೋಡಿ, ಇದು ನಿಮ್ಮ 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್, ಹೌದಲ್ವಾ? ಈಗ ನಾನು ಈ ಮೊದಲನೇ ತೋರಿಸಿದ ವಸ್ತುವನ್ನು ಈ ಒಂದು ಹೆಸರಿನ ಮೇಲೆ ಇಡ್ತಾ ಇದ್ದೀನಿ. ಆಯಿತಾ? ಹೇಗೆ ಕಾಣಿಸ್ತಾ ಇದೆ? ಇದು ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಹೌದಲ್ವಾ? ಈಗ ನಾನು 2ನೇ ತೋರಿಸಿದಂತಹ ವಸ್ತುವನ್ನು ಏನು ಮಾಡ್ತೀನಿ, ಮತ್ತೆ ಇನ್ನೊಂದ್ರ ಮೇಲೆ ಇಡ್ತಾ ಇದ್ದೀನಿ. ಇದು ಕೂಡ ನಿಮ್ಗೆ ಏನಾಗ್ತಾ ಇದೆ, ಕಾಣಿಸ್ತಾ ಇದೆ. ಆದರೆ ಈ ಮೊದಲಿನ ವಸ್ತುವಿನಲ್ಲಿ ಕಾಣಿಸ್ತಿರೋಷ್ಟು ಸ್ಪಷ್ಟವಾಗಿ ಇದು ಕಾಣಿಸ್ತಾ ಇಲ್ಲ, ಹೌದಲ್ವಾ? ಈಗ ನಾನು ಏನು ಮಾಡ್ತೀನಿ, 3ನೇ ವಸ್ತು ನಿಮಗೆ ತೋರಿಸಿದ್ನಲ್ವಾ, ಅದನ್ನು ಇನ್ನು ಬೇರೆ ಒಂದು ಅಕ್ಷರಗಳ ಮೇಲೆ ಇಡ್ತಾ ಇದ್ದೀನಿ. ಸೊ ಅದು ನಿಮಗೆ ಕಾಣಿಸ್ತಾ ಇದೆಯಾ? ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ, ಯಾಕಂದರೆ ಅದರಿಂದ ಏನೂ ಕಾಣಿಸೋದಿಲ್ಲ ನಿಮಗೆ. ಸೊ ಇದರಲ್ಲಿ ನೀವು ಕ್ಲಿಯರ್ ಆಗಿ ನೋಡಬಹುದು. ನಾನು ಮೊದಲು ತೋರಿಸಿದ ವಸ್ತುವಿನಿಂದ ಏನು ಮಾಡ್ತಾ ಇದ್ದೀವಿ, ಹಿಂದೆ ಇರುವಂತಹ ವಸ್ತು ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇದೆ. ಎರಡನೇದಾಗಿ ತೋರಿಸಿದ ವಸ್ತುವಿನಿಂದ ಅಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇದೆ. ಹಾಗೆ 3ನೇದಾಗಿ ತೋರಿಸಿದ ವಸ್ತುವಿನಿಂದ ನಿಮಗೆ ಏನೂ ಕೂಡ ಕಾಣಿಸ್ತಿಲ್ಲ. ಅಂದರೆ ನಾನು ಹಿಂದೆ ತೋರಿಸ್ತಿರೋದು ಮುಂದೆ ಯಾವುದೂ ಕೂಡ ಕಾಣಿಸ್ತಾ ಇಲ್ಲ, ಹೌದಲ್ವಾ? ಸೊ ಇದರ ಆಧಾರವಾಗಿ ನಾವು ವಸ್ತುಗಳನ್ನು 3 ಭಾಗಗಳಾಗಿ ವಿಂಗಡಿಸಿದ್ದೀವಿ. ಯಾವುದು ಗೊತ್ತಾ? ಒಂದು ಪಾರದರ್ಶಕ ವಸ್ತು, ಅಂದರೆ
ಹಿಂದಿನ ವಸ್ತು ಸ್ಪಷ್ಟವಾಗಿ ನಿಮಗೆ ಮುಂದೆ ಕಾಣಿಸ್ತಾ ಇದೆ ಅನ್ನೋದಾದರೆ ಅಂತಹ ವಸ್ತುವನ್ನು ಪಾರದರ್ಶಕ ವಸ್ತು ಅಂತ ಕರಿತೀವಿ. ಎರಡನೇದೇನು, ಅಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇದೆಪ್ಪ, ಬರೀ ಕಲರ್ ಗೊತ್ತಾಗ್ತಾ ಇದೆ ಆದರೆ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ, ಅಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅನ್ನೋದಾದರೆ ಅಂತಹ ವಸ್ತುಗಳನ್ನು ನಾವು ಅರೆ ಪಾರದರ್ಶಕ ಅಂತ ಕರಿತೀವಿ. ಮೂರನೇದು, ಹಿಂಭಾಗದಲ್ಲಿ ಯಾವುದೇ ವಸ್ತು ಇದ್ದರೂ ಕೂಡ ಮುಂಭಾಗಕ್ಕೆ ಅದು ಕಾಣಿಸ್ತಾನೇ ಇಲ್ಲ ಅನ್ನೋದಾದರೆ ಅಂತಹದನ್ನು ನಾವು ಅಪಾರದರ್ಶಕ ವಸ್ತು ಅಂತ ಕರಿತೀವಿ. ಸೊ ಪಾರದರ್ಶಕ ಅಂದರೆ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್, ಅರೆ ಪಾರದರ್ಶಕ ಅಂದರೆ ಟ್ರಾನ್ಸ್ಲ್ಯೂಸೆಂಟ್ ಆಬ್ಜೆಕ್ಟ್, ಅಪಾರದರ್ಶಕ ಅಂದರೆ ಒಪೇಕ್ ಆಬ್ಜೆಕ್ಟ್. ಇದನ್ನು ನೀವು ನಿಮ್ಮ ಮನೆಗಳಲ್ಲಿಯೂ ಸಹ ನೋಡಿರ್ತೀರ. ಎಲ್ಲಿ ಅಂತ ಯೋಚನೆ ಮಾಡಿ, ಸ್ವಲ್ಪ ನಿಮಗೆ ಗೊತ್ತಾಗತ್ತೆ. ಸೊ ನಿಮ್ಮ ಮನೆಗಳಲ್ಲಿ ಹಾಲ್ಗಳಲ್ಲಿ ಆಯಿತಾ, ಅಲ್ಲಿ ವಿಂಡೋ ಪ್ಯಾನಲ್ಸ್ನ ನೋಡಿ, ಅಂದರೆ ನಿಮ್ಮ ಕಿಟಕಿಗಳಿಗೆ ಹಾಕಿದಂತಹ ಗ್ಲಾಸನ್ನು ನೋಡಿದ್ರೆ ಅದು ಟ್ರಾನ್ಸ್ಪರೆಂಟ್ ಇದೆಯೋ ಅಂದರೆ ಪಾರದರ್ಶಕವಾಗಿದೆಯೋ ಅಪಾರದರ್ಶಕವಾಗಿದೆಯೋ ಅಥವಾ ಅರೆ ಪಾರದರ್ಶಕವಾಗಿದೆಯೋ ಅನ್ನೋದನ್ನು ನೀವು ಕ್ಲಿಯರ್ ಆಗಿ ಡಿಫ್ರೆನ್ಸನ್ನು ಮಾಡಬಹುದು. ನಾನೀಗ ನಿಮಗೆ ತೋರಿಸ್ತೀನಿ, ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ನೋಡಿ, ಇಲ್ಲಿ ನನ್ನ ಹಿಂದೆ ಇದೆ ಹೌದಲ್ವಾ, ಈ ಕನ್ನಡಿಯಿಂದ ಈ ಗ್ಲಾಸಿಂದ ನೀವೇನು ನೋಡಬಹುದು, ಹಿಂದೆ ಇರುವಂತಹ ಮನೆ ಆಗಲಿ ಅಥವಾ ಗಿಡ ಮರಗಳಾಗಿ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹೌದಲ್ವಾ. ಅಂತಹ ವಸ್ತುಗಳನ್ನು ನಾವೇನಂತ ಕರಿತೀವಿ, ಪಾರದರ್ಶಕ ಅಂದರೆ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ಸ್. ಅದೇ ರೀತಿ ನೀವು ಇಲ್ಲಿರುವಂತಹ ಒಂದು ಗ್ಲಾಸನ್ನು ನೋಡಿದ್ರೆ ಹಿಂದೆ ಏನೋ ಇದೆ, ಅದರ ಬಣ್ಣ ಹಸಿರು ಬಣ್ಣ ಕಾಣಿಸ್ತಾ ಇದೆ ನಿಮಗೆ. ಆ ಕಡೆ ಬಿಲ್ಡಿಂಗ್ ಸ್ವಲ್ಪ ಪಿಂಕ್ ಕಲರ್ ಇದೆ, ಆ ಪಿಂಕಿಶ್ ಅಥವಾ ಆರೆಂಜಿಶ್ ಕಲರ್ ನಿಮಗೆ ಕಾಣಿಸ್ತಾ ಇದೆ. ಆದರೆ ಅದು ಏನು, ಯಾವ ವಸ್ತು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಅಂತಹ ಒಂದು ವಸ್ತುವನ್ನು ಏನಂತ ಕರಿತೀವಿ, ಅರೆ ಪಾರದರ್ಶಕ. ಅರೆ ಅಂದರೆ ಸ್ವಲ್ಪ ಹೌದಲ್ವಾ. ನಂತರ ಈ ಒಂದು ರಾಡ್ಸ್ನ ನೋಡಿ, ಕಂಪ್ಲೀಟಾಗಿ ಆ ಕಡೆ ಏನಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾನೆ ಇಲ್ಲ ಹೌದಲ್ವಾ. ಅಥವಾ ಈ ಗೋಡೆಯನ್ನೇ ನೋಡಿ ಹೌದಲ್ವಾ, ಈ ಗೋಡೆಯನ್ನೇ ನೋಡಿದ್ರೂ ಕೂಡ ಆ ಕಡೆ ಏನಿದೆ ಅನ್ನೋದು ನಿಮಗೆ ಕಾಣಿಸ್ತಾನೆ ಇಲ್ಲ. ಸೊ ಅಂತಹ ವಸ್ತುವನ್ನು ನಾವೇನಂತ ಕರಿತೀವಿ, ಅಪಾರದರ್ಶಕ ವಸ್ತು ಅಂತ ಕರಿತೀವಿ. ಸೊ ಇದಿಷ್ಟು ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ವಸ್ತುಗಳು, ಕೆಲವು ವಸ್ತುಗಳು ಪಾರದರ್ಶಕ, ಕೆಲವು ವಸ್ತುಗಳು ಅಪಾರದರ್ಶಕ, ಹಾಗೆ ಇನ್ನೂ ಕೆಲವು ವಸ್ತುಗಳು ಅರೆ ಪಾರದರ್ಶಕ ಯಾಕಾಗಿರ್ತವೆ ಅನ್ನೋದನ್ನು ಈಗ ನೋಡೋಣ. ಸೊ ಮೊದಲನೇದು ನಾನು ಹೇಳಿದ್ದೇನು, ಪಾರದರ್ಶಕ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್. ಇಲ್ಲಿ ನಾನೇನು ಮಾಡ್ತೀನಿ, ಟಾರ್ಚನ್ನು ಆನ್ ಮಾಡಿ ಬೆಳಕು ಹೇಗೆ ಚಲಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಪಾರದರ್ಶಕ ವಸ್ತುವಿನಲ್ಲಿ ಬೆಳಕು ಕಂಪ್ಲೀಟಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾಗ್ತಾ ಇದೆ, ಸಾಗ್ತಾ ಇದೆ. ಸೊ ಕಂಪ್ಲೀಟಾಗಿ ಬೆಳಕು ಏನಾಗ್ತಿದೆ, ಅಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸೋದ್ರಿಂದ ನಮಗೆ ಈ ಕಡೆ ಇರುವಂತಹ ವಸ್ತು ಸ್ಪಷ್ಟವಾಗಿ ಕಾಣಿಸುತ್ತೆ. ಅದೇ ನೀವು ಈ ಟ್ರಾನ್ಸ್ಲ್ಯೂಸೆಂಟ್ ಅಂದರೆ ಅರೆ ಪಾರದರ್ಶಕ ವಸ್ತುವನ್ನು ನೋಡಿದ್ರೆ ಸ್ವಲ್ಪ ಮಟ್ಟಿನ ಬೆಳಕು ಮಾತ್ರ ಇನ್ನೊಂದು ಬದಿಗೆ ಚಲಿಸ್ತಾ ಇದೆ ಹೊರತು ಪೂರ್ತಿಯಾದಂತಹ ಬೆಳಕು ಚಲಿಸ್ತಾ ಇಲ್ಲ. ಆದ್ದರಿಂದ ಏನಾಗುತ್ತೆ, ಅಸ್ಪಷ್ಟವಾಗಿ ನೀವು ವಸ್ತುವನ್ನು ನೋಡಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಿದ್ರೆ ಮೂರನೆಯ ವಸ್ತು ಅಂದರೆ ಅಪಾರದರ್ಶಕ ವಸ್ತುವಿನ ಹಿಂದೆ ನೀವು ಬೆಳಕನ್ನು ಹಿಡಿದರೂ ಕೂಡ ಅದು ಇನ್ನೊಂದು ಬದಿಗೆ ಕಂಪ್ಲೀಟಾಗಿ ಚಲಿಸೋದೇ ಇಲ್ಲ, ಒಂದು ಸ್ವಲ್ಪವೂ ಏನಾಗಲ್ಲ, ಚಲಿಸೋದಿಲ್ಲ. ಆದ್ದರಿಂದ ಏನಾಗುತ್ತೆ, ಈ ಕಡೆ ಇರುವಂತಹ ಯಾವುದೇ ತರಹದ ವಸ್ತು ಕೂಡ ಇನ್ನೊಂದು ಬದಿಗೆ ಕಾಣಿಸ್ಲಿಕ್ಕೆ ಆಗೋದಿಲ್ಲ. ಸೊ ಮೇನಾಗಿ ವಸ್ತುಗಳು ಪಾರದರ್ಶಕ, ಅಪಾರದರ್ಶಕ ಹಾಗೂ ಅರೆ ಪಾರದರ್ಶಕಗಳಾಗಿ ವಿಂಗಡಿಸೋದಕ್ಕೆ ಕಾರಣ ಬೆಳಕು. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಬೆಳಕು ಕಂಪ್ಲೀಟಾಗಿ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋದರೆ ಅದು ಪಾರದರ್ಶಕ, ಬೆಳಕು ಸ್ವಲ್ಪ ಮಟ್ಟಿಗೆ ಹೋದರೆ ಅದು ಅರೆ ಪಾರದರ್ಶಕ, ಬೆಳಕು ಚಲಿಸ್ತಾನೇ ಇಲ್ಲ ಅನ್ನೋದಾದರೆ ಅದನ್ನು ನಾವು ಅಪಾರದರ್ಶಕ ಅಂತ ಕರಿತೀವಿ. ಸೊ ಇವಾಗ ಮನುಷ್ಯರಾಗಿರಲಿ, ಪ್ರಾಣಿಗಳಾಗಿರಲಿ ಅಥವಾ ಮರ ಗಿಡ, ನೀವು ಸುತ್ತಮುತ್ತ ನೋಡುವಂತಹ ಯಾವುದೇ ತರಹದ ವಸ್ತುಗಳಾಗಲಿ ಅದರ ಮೂಲಕ ಬೆಳಕು ಚಲಿಸ್ತಾ ಇಲ್ಲ. ಇವಾಗ ನನ್ನನ್ನು ನೀವು ನೋಡ್ತಾ ಇದ್ದೀರಾ, ಹಿಂದೆ ಇರುವಂತಹ ಬೆಳಕು ನನ್ನ ಮೂಲಕ ಚಲಿಸಿ ನಿಮಗೆ ಕಾಣಿಸುವಂತಾಗಿದ್ದಲ್ಲಿ ನನ್ನನ್ನು ನೀವು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನನ್ನ ಮೂಲಕ ಬೆಳಕು ಚಲಿಸದಿರುವ ಕಾರಣ ನೀವು ನನ್ನನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ಸೊ ಇದಿಷ್ಟು ಕೂಡ ಪಾರದರ್ಶಕ, ಅರೆ ಪಾರದರ್ಶಕ ಹಾಗೂ ಅಪಾರದರ್ಶಕಗಳು. ಸೊ ನಿಮ್ಮೆಲ್ರಿಗೂ ಕೂಡ ಉದಾಹರಣೆಗಳು ಹಾಗೂ ಯಾಕೆ ಆ ವಸ್ತುಗಳನ್ನು ಆ ಥರ ಕರಿತೀವಿ ಅನ್ನೋದು ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಳ್ತೀನಿ.
ಈ ಚಟುವಟಿಕೆಗಳಿಂದ ನಿಮಗೆ ಪಾರದರ್ಶಕ ವಸ್ತು ಅಂದರೆ ಯಾವುದು, ಅಪಾರದರ್ಶಕ ವಸ್ತುಗಳು ಯಾವ್ಯಾವು ಮತ್ತು ಅರೆ ಪಾರದರ್ಶಕ ವಸ್ತು ಅಂತ ಯಾವುದಕ್ಕೆ ಕರಿತೀವಿ ಅನ್ನೋದು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಸೊ ಹಾಗಿದ್ರೆ ಕೆಲವೊಂದು ಡೆಫಿನೇಷನ್ಸ್ ಇದೆ, ಅದು ಏನೇನು ಅಂತ ನಾವು ನೋಡ್ತಾ ಹೋಗೋಣ. ಯಾವುದಾದರೂ ವಸ್ತುವಿನ ಮೂಲಕ ನಮಗೆ ಸ್ಪಷ್ಟವಾಗಿ ನೋಡಲು ಸಾಧ್ಯವಾದರೆ ಅದು ತನ್ನ ಮೂಲಕ ಬೆಳಕನ್ನು ಹರಿಯಲು ಬಿಡುತ್ತದೆ ಹಾಗೂ ಅದು ಪಾರದರ್ಶಕ ವಸ್ತು ಅಂದರೆ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಇದನ್ನು ನೀವಾಗಲೇ ಕಲ್ತ್ಕೊಂಡು ಬಂದ್ರಿ ಹೌದಲ್ವಾ? ಯಾವುದಾದ್ರೂ ಒಂದು ವಸ್ತುವಿನ ಮೂಲಕ ಸಂಪೂರ್ಣವಾಗಿ ನಮಗೆ ಆಚೆ ಕಾಣಿಸ್ತಾ ಇದೆ ಅಂತ ಅಂದರೆ ಅದನ್ನು ನಾವು ಪಾರದರ್ಶಕ ವಸ್ತು ಅಂತ ಕರಿತೀವಿ. ಹಾಗೆಯೇ ತುಂಬ ಸ್ಪಷ್ಟವಾಗಿ ಅಲ್ಲದಿದ್ದರೂ ಕೆಲವು ವಸ್ತುಗಳ ಮೂಲಕ ನಾವು ನೋಡಬಹುದು. ಅಂತಹ ವಸ್ತುಗಳನ್ನು ಅರೆ ಪಾರದರ್ಶಕ ವಸ್ತು ಅಂದರೆ ಟ್ರಾನ್ಸ್ಲ್ಯೂಸೆಂಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಹಾಗೆಯೇ ಯಾವುದಾದರೂ ವಸ್ತುವಿನ ಮೂಲಕ ನೋಡಲು ಸಾಧ್ಯವೇ ಆಗದಿದ್ದರೆ ಅದು ಅಪಾರದರ್ಶಕ ವಸ್ತು ಅಂದರೆ ಒಪೇಕ್ ಆಬ್ಜೆಕ್ಟ್ ಅಂತ ನಾವು ಅದನ್ನು ಕರಿತೀವಿ. ಸೊ ಇದಕ್ಕೆ ಹಲವಾರು ಉದಾಹರಣೆಗಳನ್ನು ಕೂಡ ನೀವು ನೋಡಿದ್ರಿ, ಅರ್ಥ ಆಗಿದೆ ಈ ಟಾಪಿಕ್ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಒಂದು ಚಿತ್ರದಲ್ಲೂ ಕೂಡ ನೀವು ನೋಡಬಹುದು. ಏನಾಗ್ತಾ ಇದೆ ಇಲ್ಲಿ, ಆ ಒಂದು ಹುಡುಗ ಹಿಡ್ಕೊಂಡಿರುವಂತಹ ಹಾಳೆ ಪಾರದರ್ಶಕ ಪೇಪರ್ ಅಂದರೆ ಟ್ರಾನ್ಸ್ಪರೆಂಟ್ ಪೇಪರ್. ಅಲ್ಲಿಂದ ಏನಾಗ್ತಾ ಇದೆ, ಬೆಳಕು ಸಂಪೂರ್ಣವಾಗಿ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಚಲಿಸ್ತಾ ಇದೆ. ಆದ್ದರಿಂದ ನೀವು ಆ ಹುಡುಗನ ಮುಖವನ್ನು ಸಂಪೂರ್ಣವಾಗಿ ನೀವು ನೋಡಬಹುದು. ಹಾಗೆ ಈ ಚಿತ್ರದಲ್ಲಿ ಏನು ಮಾಡ್ತಾ ಇದ್ದಾರೆ, ಅದೇ ಒಂದು ಶೀಟನ್ನು ಇಟ್ಕೊಂಡಿದ್ದಾರೆ, ಆದರೆ ಅದು ಟ್ರಾನ್ಸ್ಪರೆಂಟ್ ಪಾರದರ್ಶಕ ಅಲ್ಲ, ಅರೆ ಪಾರದರ್ಶಕ ಅಂದರೆ ಸ್ವಲ್ಪ ಅಸ್ಪಷ್ಟವಾಗಿ ಏನು ಮಾಡ್ತಾ ಇದೆ, ಮುಖ ಕಾಣಿಸ್ತಾ ಇದೆ. ಯಾಕೆ, ಅಲ್ಲಿ ಬಂದಂತಹ ಬೆಳಕು ಪೂರ್ತಿಯಾಗಿ ಆಚೆ ಬರದೆ ಸ್ವಲ್ಪ ಮಟ್ಟದ ಬೆಳಕು ಮಾತ್ರ ಏನಾಗ್ತಾ ಇದೆ, ಅಲ್ಲಿ ಆಚೆ ಬರ್ತಾ ಇದೆ. ಹಾಗೆ ಇಲ್ಲೇನು ಮಾಡಿದ್ದಾನೆ ಆ ಹುಡುಗ, ಕಂಪ್ಲೀಟ್ ಒಪೇಕ್ ಪೇಪರ್ ಅಂತ ಅಂದರೆ ಅಪಾರದರ್ಶಕವಲ್ಲದ ವಸ್ತು, ಹೌದಲ್ವಾ? ಸಾರಿ, ಅಪಾರದರ್ಶಕ ವಸ್ತು, ಪಾರದರ್ಶಕವಲ್ಲದ ಅಪಾರದರ್ಶಕ ವಸ್ತುವನ್ನು ಏನು ಮಾಡಿದರೆ, ಒಂದು ಹಾಳೆಯನ್ನು ತನ್ನ ಮುಖದ ಹತ್ರ ಹಿಡ್ಕೊಂಡಿರೋದ್ರಿಂದ ಯಾವುದೇ ಒಂದು ಬೆಳಕು ಈ ಒಂದು ಕಡೆಯಿಂದ ಅದರ ಇನ್ನೊಂದು ಬದಿಗೆ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಅದರಿಂದ ಅಲ್ಲಿ ಏನೂ ಕೂಡ ನಮಗೆ ಕಾಣಿಸ್ತಾ ಇಲ್ಲ, ಹೌದಲ್ವಾ? ಸೊ ಬೆಳಕನ್ನು ಅದು ಎಷ್ಟು ತನ್ನ ಮೂಲಕ ಹಾದು ಹೋಗಲು ಬಿಡುತ್ತೆ ಅನ್ನೋದ್ರ ಮೇಲೆ ನಾವು ವಸ್ತುಗಳನ್ನು ಪಾರದರ್ಶಕ, ಅಪಾರದರ್ಶಕ ಮತ್ತು ಅರೆ ಪಾರದರ್ಶಕ ಅನ್ನೋದಾಗಿ ವಿಭಾಗ ಮಾಡಿದ್ದೀವಿ. ಸೊ ಈ ಚಿತ್ರದಲ್ಲೂ ಕೂಡ ನೀವು ಇದನ್ನು ನೀಟಾಗಿ ನೋಡಬಹುದು. ಇಲ್ಲಿ ನೋಡಿ, ಟ್ರಾನ್ಸ್ಪರೆಂಟ್ ಫಸ್ಟ್ ಚಿತ್ರದಲ್ಲಿ ಬಲಗಡೆ ಫಸ್ಟ್ ಎಲ್ಲ ಲೈಟ್ ರೇಸ್ ಏನಾಗ್ತಾ ಇದೆ, ಅದರಿಂದ ಆಚೆ ಬರ್ತಾ ಇದೆ. ಆದರೆ ಟ್ರಾನ್ಸ್ಲ್ಯೂಸೆಂಟ್ ಅಂದರೆ ಅರೆ ಪಾರದರ್ಶಕದಲ್ಲಿ ಸ್ವಲ್ಪ ಮಟ್ಟದ ಬೆಳಕು ಮಾತ್ರ ಆಚೆ ಬರ್ತಾ ಇದೆ. ಹಾಗೆ ಅಪಾರದರ್ಶಕದಲ್ಲಿ ಏನಾಗ್ತಾ ಇದೆ, ಯಾವುದೇ ಒಂದು ಬೆಳಕು ಆಚೆ ಬರ್ತಾ ಇಲ್ಲ. ಹಾಗೆ ನಾವು ಮುಂದೆ ನೋಡೋದಾದರೆ ಚಟುವಟಿಕೆ 1 ಕೋಷ್ಟಕ 11.1ರಲ್ಲಿ ಕೆಲವಾರು ವಸ್ತುಗಳನ್ನು ಕೊಟ್ಟಿದ್ದಾರೆ. ಅದರಿಂದ ನಾವೇನು ಕಂಡು ಹಿಡಿಬೇಕು, ವಸ್ತುವಿನ ಮೂಲಕ ನೋಡಲಾಗುವ ಸಾಧ್ಯತೆ ಪೂರ್ಣವಾಗಿದೆಯಾ, ಭಾಗಶಃ ಇದೆಯಾ ಅಥವಾ ಸಾಧ್ಯವೇ ಇಲ್ವಾ ಅನ್ನೋದನ್ನು ನಾವು ಬರಿಬೇಕು. ಹಾಗೆ ಅದರ ಮೇಲೆ ನಾವು ಆ ವಸ್ತು ಪಾರದರ್ಶಕನ, ಅಪಾರದರ್ಶಕನ ಅಥವಾ ಅರೆ ಪಾರದರ್ಶಕನ ಅನ್ನೋದನ್ನು ನಾವಿಲ್ಲಿ ಬರೀಬೇಕಾಗತ್ತೆ. ಸೊ ಈ ಚಟುವಟಿಕೆನ ನಾವು ನೋಡಿಕೊಂಡು ಬರೋಣ. ನಮ್ಮ ಪಠ್ಯಪುಸ್ತಕದಲ್ಲಿ ನೀಡಿರುವಂತಹ ಚಟುವಟಿಕೆ 1 ಇವಾಗ ನಾವು ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಏನು ಹೇಳಿದ್ದಾರೆ, ನಿಮಗೆ ಇಷ್ಟವಾಗುವಂತಹ ಕೆಲವು ವಸ್ತುಗಳನ್ನು ಸಂಗ್ರಹಿಸಿ ಅಂತ ಹೇಳಿದ್ದಾರೆ ಅಲ್ವಾ? ಸೊ ನಾನೇನೇನು ತೊಗೊಂಡಿದ್ದೀನಿ, ಸ್ಕೆಚ್ ಪೆನ್ ತೊಗೊಂಡಿದ್ದೀನಿ, ಬಾಲ್ ತೊಗೊಂಡಿದ್ದೀನಿ, ಬುಕ್, ಇರೇಸರ್, ಪೆನ್ಸಿಲ್, ಪೆನ್, ಒಂದು ಟ್ರೇಸಿಂಗ್ ಶೀಟ್ ತೊಗೊಂಡಿದ್ದೀನಿ, ಬರೆಯುವಂತಹ ವೈಟ್ ಶೀಟ್ ತೊಗೊಂಡಿದ್ದೀನಿ, ಒಂದು ರಟ್ಟನ್ನು ತೊಗೊಂಡಿದ್ದೀನಿ ಹಾಗೂ ಒಂದು ಪ್ಲಾಸ್ಟಿಕ್ ಕವರನ್ನು ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅವರು, ನೀವು ಒಂದು ಬದಿಗೆ ಇಟ್ಕೊಂಡು ನೋಡಿದಾಗ ಇನ್ನೊಂದು ಇಲ್ಲಿರುವಂತಹ ಬೆಳಕಾಗಲಿ ಅಥವಾ ಏನಾದರೂ ಒಂದು ಬರೆದಿರುವಂತಹದ್ದಾಗಲಿ ಕಾಣಿಸುತ್ತಾ ಇಲ್ವಾ ಅದನ್ನು ನೋಡಿ ಅಂತ ಹೇಳಿದ್ದಾರೆ, ಹೌದಲ್ವಾ? ಸೊ ನಾನು ಮೊದಲು ಪೆನ್ನಿಂದ ಸ್ಟಾರ್ಟ್ ಮಾಡ್ತೀನಿ, ಆಯಿತಾ? ಪೆನ್ನನ್ನು ನೀವು ನಿಮ್ಮ ಕಣ್ಣಿನ ಅಡ್ಡಕ್ಕೆ ಇಟ್ಕೊಂಡು ಮುಂದೆ ಏನಿದೆ ಅಂತ ಏನಾದರೂ ನೋಡೋಕ್ಕೆ ಹೋದರೆ ಆಗತ್ತಾ? ಇಲ್ಲ. ಕಂಪ್ಲೀಟ್ ಏನಾಗುತ್ತೆ, ಇಲ್ಲಿರುವಂತಹ ಬಣ್ಣನೇ ಕಾಣಿಸುತ್ತೆ ಹೊರತು ಆ ಕಡೆ ಏನಿದೆ ಅನ್ನೋದು ನಮಗೆ ಕಾಣಿಸಲ್ಲ, ಹೌದಲ್ವಾ? ಅದನ್ನು ನಾವು ಬುಕ್ಕಲ್ಲೂ ಇಟ್ಟು ಟೆಸ್ಟ್ ಮಾಡೋಣ ಇವಾಗ. ಸೊ ನಾನು ಈ ಮೊದಲನೇ ಲೈನಿನ ಮೇಲೆ ಇಡ್ತೀನಿ ಇವಾಗ, ಆಯಿತಾ? ನೋಡಿ, ಏನಾದರೂ ಕಾಣಿಸ್ತಾ ಇದೆಯಾ ನಿಮಗೆ? ಪೂರ್ತಿ ಆ ಲೈನ್ ಮುಚ್ಚಿದೆಯೇ ಹೊರತು ಯಾವುದೇ ತರಹದ ಅಕ್ಷರಗಳು ನಿಮಗೆ ಕಾಣಿಸ್ತಾ ಇಲ್ಲ. ಹಾಗಿದ್ರೆ ನಾನು ಇವಾಗ ನೆಕ್ಸ್ಟ್ ಒಂದು ರಬ್ಬರ್ ಬಾಲನ್ನು ತಗೊಳ್ತಾ ಇದ್ದೀನಿ, ಹಾಗೆಯೇ ಆ ಒಂದು ಅಕ್ಷರಗಳ ಮೇಲೆ ಇಡ್ತಾ ಇದ್ದೀನಿ, ಏನೂ ಕೂಡ ಕಾಣಿಸ್ತಾ ಇಲ್ಲ, ಹೌದಲ್ವಾ? ನಂತರ ಪುಸ್ತಕವನ್ನು ತಗೊಳ್ತೀನಿ, ಹಾಗೆಯೇ ಕಂಪ್ಲೀಟಾಗಿ ಅದನ್ನು ಕವರ್ ಮಾಡ್ತೀನಿ, ನಿಮಗೆ ಏನೂ ಕಾಣಿಸ್ತಾ ಇಲ್ಲ. ನೆಕ್ಸ್ಟು ಇರೇಸರ್ನ ತಗೊಳ್ತೀನಿ, ಒಂದು
ವರ್ಡ್ನ ಮೇಲೆ ಇಡ್ತೀನಿ, ಪದದ ಮೇಲೆ, ಅದು ಕೂಡ ನಿಮಗೆ ಕಾಣಿಸ್ತಾ ಇಲ್ಲ. ನೆಕ್ಸ್ಟು ಪೆನ್ಸಿಲನ್ನು ತಗೊಳ್ತಾ ಇದ್ದೀನಿ, ಒಂದು ವಾಕ್ಯದ ಮೇಲೆ ಇಟ್ಟಾಗ ಅದು ಕೂಡ ಕಾಣಿಸ್ತಾ ಇಲ್ಲ. ನಂತರ ಪೆನ್ನಿನ ಮೂಲಕ ನೀವು ನೋಡಬೇಕು ಅನ್ನೋದಾದರೂ ಕೂಡ ಕಾಣಿಸೋದಿಲ್ಲ. ನಂತರ ಏನು ಮಾಡ್ತೀನಿ, ಈ ಒಂದು ಶೀಟನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಹೇಗೆ ಕಾಣಿಸ್ತಾ ಇದೆ, ಇದು ಟ್ರೇಸಿಂಗ್ ಶೀಟ್. ಸೊ ಹೇಗೆ ಕಾಣಿಸ್ತಾ ಇದೆ, ಇದ್ರ ಮೇಲೆ ಇಟ್ಟಾಗ ಅಕ್ಷರಗಳು ಅಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇದೆ, ಅಂದರೆ ಅಷ್ಟು ಕ್ಲಾರಿಟಿ ನಿಮಗೆ ಇರೋದಿಲ್ಲ. ನಂತರ ಬರೆಯುವಂತಹ ಒಂದು ಹಾಳೆಯನ್ನು ತಗೊಳ್ತೀನಿ, ಅದನ್ನು ಕೂಡ ಇಟ್ಟು ನೋಡ್ತೀನಿ. ಇಲ್ಲೂ ಕೂಡ ನೀವು ಅಸ್ಪಷ್ಟವಾಗಿ ಇಲ್ಲಿ ಕೆಲವೊಂದು ಮಾರ್ಕ್ಗಳನ್ನು ನೋಡ್ತಿದ್ದೀರಿಯೇ ಹೊರತು ಯಾವುದೇ ತರಹದ ಸ್ಪಷ್ಟತೆ ನಿಮಗೆ ಇಲ್ಲಿ ಕಾಣಿಸೋದಿಲ್ಲ. ಇಲ್ಲಿ ಅಸ್ಪಷ್ಟವಾಗಿ ನಿಮಗೆ ಹಾಗೆ ನೋಡೋದಾದರೆ ಕಾಣಿಸುತ್ತೆ. ನಂತರ ಈ ಒಂದು ರೊಟ್ಟನ್ನು ತೆಗೆದುಕೊಂಡು ಇಟ್ಟಾಗಲೂ ಕೂಡ ನಿಮಗೆ ಯಾವುದೇ ತರಹದ ಅಕ್ಷರಗಳಾಗಲಿ ವಾಕ್ಯಗಳಾಗಲಿ ಕಾಣಿಸ್ತಾ ಇಲ್ಲ. ಆದರೆ ಈ ಟ್ರಾನ್ಸ್ಪರೆಂಟ್ ಹಾಳೆಯನ್ನು ಇಟ್ಟಾಗ ಏನಾಗ್ತಾ ಇದೆ, ಇಲ್ಲಿರುವಂತಹ ಅಕ್ಷರಗಳು ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಹೌದಲ್ವಾ? ಹಾಗಿದ್ರೆ ನಾವು ಏನನ್ನ ಅಂತ ಇಲ್ಲಿ ಡಿಸಿಷನ್ ತಗೊಳ್ಬಹುದು. ಈ ಪ್ಲಾಸ್ಟಿಕ್ ಪೇಪರ್ ಏನಿದೆ ಅದು ಪಾರದರ್ಶಕ, ರಟ್ಟು, ಇರೇಸರ್, ಪೆನ್ಸಿಲ್, ಪೆನ್, ಬುಕ್, ಆಮೇಲೆ ಬಾಲ್, ಸ್ಕೆಚ್ ಪೆನ್ ಇವುಗಳು ಅಪಾರದರ್ಶಕ. ಹಾಗೆ ನಾವು ಬರೆಯುವಂತಹ ಹಾಳೆ ಹಾಗೂ ಟ್ರೇಸಿಂಗ್ ಶೀಟ್ ಎರಡೂ ಕೂಡ ಅರೆ ಪಾರದರ್ಶಕ ಅನ್ನೋದನ್ನು ಈ ಒಂದು ವಸ್ತುಗಳು ನಮಗೆ ಕರೆಕ್ಟಾಗಿ ತೋರಿಸ್ತಾ ಇದೆ. ಹಾಗೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೋಷ್ಟಕ 11.1ರಲ್ಲಿ 3 ವಸ್ತುಗಳನ್ನು ಕೊಟ್ಟಿದ್ದಾರೆ. ಆ 3 ವಸ್ತುಗಳು ಮೂಲಕ ಬೆಳಕು ಚಲಿಸ್ತಾ ಇದೆಯಾ, ಭಾಗಶಃ ಚಲಿಸ್ತಾ ಇದೆಯಾ ಅಥವಾ ಚಲಿಸ್ತಾನೆ ಇಲ್ವಾ, ಅದರ ಮೇಲೆ ಅದು ಪಾರದರ್ಶಕ, ಅಪಾರದರ್ಶಕ ಅಥವಾ ಅರೆ ಪಾರದರ್ಶಕನ ಅನ್ನೋದನ್ನು ಕೋಷ್ಟಕದಲ್ಲಿ ಲಿಸ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಯಾವ್ಯಾವುದನ್ನು ಕೊಟ್ಟಿದ್ದಾರೆ? ಮೊದಲನೆಯದಾಗಿ ಪೆನ್ಸಿಲನ್ನು ಕೊಟ್ಟಿದ್ದಾರೆ, ಹೌದಲ್ವಾ? ಪೆನ್ಸಿಲನ್ನು ನಮ್ಮ ಕಣ್ಣಿಗೆ ಅಡ್ಡವಾಗಿ ಹಿಡ್ಕೊಂಡು ನೋಡಿದ್ರೆ ಬೆಳಕು ಚಲಿಸೋದು ಕಾಣಿಸೋದಿಲ್ಲ. ಸೊ ಅದರ ಅರ್ಥ ಏನು? ಅದು ಪೂರ್ಣವಾಗಿ ಒಂದು ಚೂರು ಕೂಡ ಬೆಳಕು ಆ ಕಡೆ ಒಂದು ದಿಕ್ಕಿಗೆ ಹೋಗ್ತಾ ಇಲ್ಲ ಅಂತ ಅರ್ಥ. ಆದ್ದರಿಂದ ಇದು ಏನು? ಅಪಾರದರ್ಶಕ. ಹಾಗೆ ನೆಕ್ಸ್ಟ್ ಏನು ಹೇಳಿದ್ದಾರೆ, ಒಂದು ರಬ್ಬರ್ ಬಾಲನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ಅದರಿಂದ ಬೆಳಕು ಚಲಿಸ್ತಾ ಇದೆಯಾ ಅಂತ ಕೇಳಿದ್ದಾರೆ. ಸ್ವಲ್ಪವೂ ಕೂಡ ಬೆಳಕು ಚಲಿಸೋದಿಲ್ಲ, ಆದ್ದರಿಂದ ಇದು ಕೂಡ ಏನು? ಅಪಾರದರ್ಶಕ. ಹಾಗೆಯೇ ಅವರು ಬರೆಯುವಂತಹ ಹಾಳೆಯನ್ನು ತೆಗೆದುಕೊಂಡು ಬೆಳಕಿಗೆ ಹಿಡಿದು ನೋಡಿ ಅಂತ ಹೇಳಿದ್ದಾರೆ. ಇದನ್ನು ನೀವು ಬೆಳಕಿಗೆ ಹಿಡಿದು ನೋಡಿದಾಗ ಸ್ವಲ್ಪ ಮಟ್ಟದ ಬೆಳಕು ಏನಾಗ್ತಾ ಇದೆ, ಅದರಿಂದ ಚಲಿಸ್ತಾ ಇದೆ, ಹೌದಾ ಅನ್ನೋದನ್ನು ನಾವು ಟಾರ್ಚ್ ಬಿಟ್ಟು ಟೆಸ್ಟ್ ಮಾಡ್ಬೋದು. ಸ್ವಲ್ಪ ಮಟ್ಟಿನ ಬೆಳಕು ಏನಾಗ್ತಾ ಇದೆ, ಅಲ್ಲಿ ಚಲಿಸ್ತಾ ಇದೆ. ಆದ್ದರಿಂದ ನಾವು ಬರೆಯುವಂತಹ ಹಾಳೆಯನ್ನು ಏನಂತ ಹೇಳಬಹುದು? ಅರೆ ಪಾರದರ್ಶಕ ಅಂತ ಹೇಳಬಹುದು. ಸೊ ಇದಿಷ್ಟು ಕೂಡ ನಿಮ್ಮ ಚಟುವಟಿಕೆ ನೋಡಾದ್ಮೇಲೆ ನೀವು ಆ ಕೋಷ್ಟಕನ ಬರೆಯೋದಕ್ಕೆ ಸುಲಭ ಆಯಿತು ಅಂತ ಅಂದ್ಕೊಳ್ತೀನಿ. ಅದನ್ನು ಹೇಗೆ ಬರೆಯೋದು ಅನ್ನೋದನ್ನು ನಾವೀಗ ಒಂದು ಸತಿ ನೋಡ್ಕೊಂಡು ಬರೋಣ. ಮೊದಲನೆಯ ವಸ್ತು ಕೊಟ್ಟಿರೋದು ಪೆನ್ಸಿಲ್. ಆ ವಸ್ತುವಿನ ಮೂಲಕ ನೋಡಲು ಸಾಧ್ಯವೇ ಇಲ್ಲ, ಹಾಗೂ ವಸ್ತುವು ಏನೋ ಅದು ನೋಡೋಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಅದು ಅಪಾರದರ್ಶಕ. ರಬ್ಬರ್ ಚೆಂಡು, ಅದರಿಂದ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಅದು ಕೂಡ ಅಪಾರದರ್ಶಕ ವಸ್ತು. ಬರೆಯುವ ಕಾಗದದ ಹಾಳೆ, ನಾವು ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿದ್ರೆ ಭಾಗಶಃ ನೋಡಬಹುದು, ಅದು ಬಟರ್ ಪೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನು ನಾವು ಅರೆ ಪಾರದರ್ಶಕ ಅಂತ ಕನ್ಸಿಡರ್ ಮಾಡ್ಬೋದು. ಅದೇ ಎಣ್ಣೆನ ನಾವು ಬಳಿಯದೇ ಇದ್ದರೆ ಸ್ವಲ್ಪ ಲೈಟಿಗೆ ಹೇಳಿದ್ರೆ ನಾವು ಆ ಲೈಟನ್ನು ನೋಡಬಹುದು, ಹೌದಲ್ವಾ? ಆದ್ದರಿಂದ ಕೂಡ ನಾವು ಅದನ್ನು ಅರೆ ಪಾರದರ್ಶಕ ಅಂತ ನಾವಲ್ಲಿ ಕನ್ಸಿಡರ್ನ ಮಾಡಬಹುದು. ಸೊ ಈ ಕೋಷ್ಟಕ ಕ್ಲಿಯರ್ ಆಗಿದೆ ಎಲ್ರಿಗೂ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು, ವಾಸ್ತವವಾಗಿ ಛಾಯೆಗಳೆಂದರೇನು, ಅಂದರೆ ನೆರಳು ಅಂದರೆ ಏನು ಅನ್ನೋದನ್ನು ನಾವೀಗ ನೋಡಬೇಕಾಗಿದೆ. ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಒಂದು ವಸ್ತು ಇದೆ, ಅದರ ಮುಂದೆ ಅಥವಾ ಹಿಂದೆ ಅಥವಾ ಬಲ ಅಥವಾ ಎಡಭಾಗದಲ್ಲಿ ಏನಾಗ್ತಾ ಇದೆ, ಒಂದು ಕಪ್ಪಗಿರುವಂತಹ ನೆರಳು ಅಂತ ಕರಿತೀವಿ, ಛಾಯೆ, ಹೌದಲ್ವಾ? ಅದೇನಾಗಿದೆ, ಫಾರ್ಮ್ ಆಗಿದೆ, ಹೌದಲ್ವಾ? ಹಾಗಿದ್ರೆ ಆ ನೆರಳು ಬರೋದಕ್ಕೆ ಏನು ಕಾರಣ ಅನ್ನೋದನ್ನು ನಾವು ಈ ಟಾಪಿಕಲ್ಲಿ ಕಲಿತಾ ಹೋಗ್ತೀವಿ. ಇಲ್ಲಿ ಕೂಡ ಚಟುವಟಿಕೆ 2 ಇದೆ. ಅದೇನು, ಹೇಗೆ ಪರ್ಫಾರ್ಮ್ ಮಾಡೋದು, ರಿಸಲ್ಟ್ ಏನು ಬರುತ್ತೆ ಅನ್ನೋದನ್ನು ನಾವು ನೋಡಿಕೊಂಡು ಬರೋಣ. ಮಕ್ಕಳೇ, ಈಗ ಚಟುವಟಿಕೆ 2 ನಾವು ನೋಡೋಣ. ಛಾಯೆಗಳು ಹೇಗೆ ಮೂಡುತ್ತೆ ಅನ್ನೋದನ್ನು ನಾವು ಈ ಚಟುವಟಿಕೆಯಲ್ಲಿ ನೋಡಬೇಕು. ಸೊ ಛಾಯೆಗಳು ಅಂದರೆ ಏನು? ನೆರಳು ಅಂತ ಅರ್ಥ, ಹೌದಲ್ವಾ? ನೀವು ನಿಮ್ಮ ನೆರಳನ್ನು ನೋಡಿರ್ತೀರಾ, ಹೌದು ಅಲ್ವಾ? ನೀವು ನೋಡಿರ್ತೀರ. ಯೂಶ್ವಲಿ
ಬೆಳಗ್ಗೆ ಹೊತ್ತು, ಮಧ್ಯಾಹ್ನದ ಹೊತ್ತು, ಸಂಜೆ ಹೊತ್ತು ನೀವು ಶಾಲೆಗೆ ಹೋಗುವಾಗ, ಶಾಲೆಯಿಂದ ಮನೆಗೆ ವಾಪಸ್ ಬರುವಾಗ, ಶಾಲೆಯಲ್ಲಿ ಆಟ ಆಡುವಾಗ ಏನು ಮಾಡ್ತೀರಾ, ಒಂದು ಕರಿ ಛಾಯೆ ಅಥವಾ ನೆರಳನ್ನು ನೀವು ನೋಡಿರ್ತೀರ. ಸೊ ಹೇಗೆ ಕಾಣುತ್ತೆ ನೆರಳು, ಇಲ್ಲಿ ಕೂಡ ನೀವು ನೋಡಬಹುದು, ಹೌದಲ್ವಾ? ಸೊ ಇದನ್ನು ನಾವು ನೆರಳು ಅಥವಾ ಛಾಯೆ ಅಂತ ನಾವಿಲ್ಲಿ ಕರಿತೀವಿ. ಸೊ ಸೂರ್ಯನ ಬೆಳಕು ಜಾಸ್ತಿ ಇದ್ದಾಗ ಏನಾಗುತ್ತೆ, ನಾವು ಹೆಚ್ಚು ಶ್ಯಾಡೋ ಅಥವಾ ನೆರಳನ್ನು ನೋಡಬಹುದು. ಕಡಿಮೆ ಇದ್ದಾಗ ಆ ಶ್ಯಾಡೋ ಏನಾಗುತ್ತೆ, ಸ್ವಲ್ಪ ಕಡಿಮೆ ಏನನ್ಬೋದು ಕಲರಲ್ಲಿ ಕಾಣಿಸುತ್ತೆ, ಹೌದಲ್ವಾ? ಹಾಗಿದ್ರೆ ನಾನಿವಾಗ ಕೆಲವು ವಸ್ತುಗಳ ನೆರಳನ್ನು ತೋರಿಸ್ತೀನಿ. ಆ ನೆರಳನ್ನು ನೋಡಿ ನೀವು ಆ ವಸ್ತು ಯಾವುದು ಅಂತ ಕಂಡು ಹಿಡಿಬಹುದಾ ಅಂತ ನೀವು ನೋಡ್ತಾ ಹೋಗಿ, ಆಯಿತಾ? ಇವಾಗ ನೀವು ಆ ನೆರಳನ್ನು ಗಮನಿಸಿ, ಆಯಿತಾ? ಸೊ ಈಗ ನಾನು ಹಿಡಿದಿರುವಂತಹ ವಸ್ತು ಯಾವುದು ಅಂತ ನಿಮಗೆ ಗೊತ್ತಾಗ್ತಾ ಇದೆಯಾ? ಅಂದಾಜಿಸಬಹುದು ಅಷ್ಟೆ, ಹೌದಲ್ವಾ? ನೋಡೋಣ ಆ ವಸ್ತು ಯಾವುದು ಅಂತ. ಆಮೇಲೆ ನೋಡಿ, ಈಗ ಇದು ನಿಮಗೆ ಈಸಿಯಾಗಿ ಗೊತ್ತಾಗತ್ತೆ, ಹೌದಲ್ವಾ? ಸೊ ನಿಮಗೆ ಈ ನೆರಳನ್ನು ನೋಡಿದ ತಕ್ಷಣ ಏನಾಯಿತು, ಅಂದಾಜಿಸಬಹುದು, ಹೌದಲ್ವಾ? ಈ ವಸ್ತುಗಳು ಯಾವ್ಯಾವುದು ಅಂತ. ಸೊ ಮೊದಲು ನಾನು ತೆಗೆದುಕೊಂಡಂತಹ ವಸ್ತು ಯಾವುದು, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಈ ವಾಟರ್ ಬಾಟಲ್. ಸೊ ನೋಡಿ ಇವಾಗ ನೆರಳಲ್ಲಿ, ಹೌದಲ್ವಾ? ನಂತರ ನಾವು ನೋಡಿದ್ದು ಈ ಒಂದು ರಿಂಗ್. ಸೊ ಅದು ನೆರಳಲ್ಲಿ ಈ ಥರ ಡೋನಟ್ ಥರ ನಿಮಗೆ ಕಾಣಿಸ್ತಾ ಇತ್ತು. ನೆಕ್ಸ್ಟು ನೀವು ನೋಡಿದ್ದು ಈ ಟ್ಯಾಪ್, ನೆಲ್ಲಿ. ಸೊ ಈ ನಲ್ಲಿ ಈ ಒಂದು ನೆರಳಿನಲ್ಲಿ ಈ ಥರ ಕಾಣಿಸ್ತಿತ್ತು. ಹಾಗೆಯೇ ನೆಕ್ಸ್ಟ್ ನೀವು ನೋಡಿದ್ದು ಈ ಒಂದು ಗ್ಲಾಸ್. ಅದನ್ನು ನಾವು ನೆರಳಿಗೆ ಅಂದರೆ ಬಿಸಿಲಿಗೆ ಹಿಡಿದಾಗ ಆ ನೆರಳು ಹೀಗೆ ಕಾಣಿಸ್ತಾ ಇತ್ತು. ಕೊನೆಯದಾಗಿ ನೀವು ನೋಡಿದ್ದು ಈ ಕೀ. ಸೊ ಅದನ್ನು ನೆರಳಿಗೆ ಹಿಡಿದಾಗ, ಬಿಸಿಲಿಗೆ ಹಿಡಿದಾಗ ಅದರ ನೆರಳು ಹೀಗೆ ಕಾಣಿಸ್ತಾ ಇತ್ತು. ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಈಗ ನಾನು ಆ ವಸ್ತುಗಳನ್ನು ಇಟ್ಟಿದ್ದೀನಿ, ಅದರ ಮುಂಭಾಗದಲ್ಲಿ ಏನಾಗ್ತಾ ಇದೆ, ಅದರ ನೆರಳನ್ನು ಕೂಡ ನೀವು ನೋಡಬಹುದು. ಸೊ ನಾನು ಕೈಗಳನ್ನು ಅಡ್ಡ ಹಿಡಿದಾಗಲೂ ಏನಾಗ್ತಾ ಇದೆ, ಅಲ್ಲಿ ನೆರಳು ಅಂದರೆ ಛಾಯೆ ಅಲ್ಲಿ ಫಾರ್ಮ್ ಆಗ್ತಾ ಇದೆ. ಸೊ ಈ ನೆರಳಿನಿಂದ ನಾವು ಎಕ್ಸಾಕ್ಟಾಗಿ ಯಾವ ವಸ್ತು ಅಂತ ಹೇಳದೇ ಇದ್ದರೂ ಕೂಡ ಅದರ ಶೇಪನ್ನು ನೀವೇನು ಮಾಡಬಹುದು, ಕಂಡು ಹಿಡಿಬಹುದು. ಆದರೆ ನಾನು ಇಲ್ಲಿ ತುಂಬ ಕಲರ್ಸನ್ನು ಯೂಸ್ ಮಾಡಿದ್ದೀನಿ. ಅಂದರೆ ಏನಾಗಿತ್ತು, ಇಲ್ಲಿ ವಾಟರ್ ಬಾಟಲ್ ಗ್ರೀನ್ ಕಲರ್ ಇತ್ತು, ಆಮೇಲೆ ಗ್ಲಾಸನ್ನು ನೀವು ನೋಡಿದ್ರೆ ರೆಡ್ ಕಲರ್ ಇತ್ತು, ಹೌದಲ್ವಾ? ಆದರೆ ಆ ನೆರಳಲ್ಲಿ ಅಥವಾ ಛಾಯೆಯಲ್ಲಿ ನಿಮಗೆ ಆ ಬಣ್ಣ ಗೊತ್ತಾಯ್ತಾ? ಇಲ್ಲ, ಹೌದಲ್ವಾ? ಸೊ ಬಣ್ಣ ಛಾಯೆಯಲ್ಲಿ ಗೊತ್ತಾಗೋದಿಲ್ಲ. ಅದು ಎಲ್ಲ ಯಾವ ಕಲರಲ್ಲಿರುತ್ತೆ, ಕಪ್ಪು ಬಣ್ಣದಲ್ಲಿಯೇ ಅದು ಇರುತ್ತೆ. ಸೊ ಇದಿಷ್ಟು ಕೂಡ ಛಾಯೆ ಅಂದರೆ ಏನು, ಅದು ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಿದ್ವಿ. ಆದರೆ ಅದರ ಲಕ್ಷಣಗಳೇನು ಅದನ್ನು ನಾವು ಮುಂದೆ ಪಾಠದಲ್ಲಿ ನೋಡ್ತಾ ಹೋಗೋಣ. ಚಟುವಟಿಕೆ ನೋಡಿದ್ರಿ ಅಲ್ವಾ? ಸೊ ನಿಮಗೆ ಇವಾಗ ವಾಸ್ತವವಾಗಿ ಛಾಯೆಗಳಂದರೆ ಏನು, ಅದನ್ನು ಹೇಗೆ ಮಾರ್ಕ್ ಮಾಡೋದು ಅನ್ನೋದು ನಿಮಗೆ ಗೊತ್ತಾಯಿತು. ಸೊ ಕತ್ತಲೆಯ ಕೊಠಡಿಯಲ್ಲಿ ಅಥವಾ ರಾತ್ರಿಯಲ್ಲಿ ಬೆಳಕಿಲ್ಲದಿರುವಾಗ ನಿಮ್ಮ ಛಾಯೆಯನ್ನು ನೋಡಲು ಸಾಧ್ಯವೇ? ಅಂದರೆ ಬೆಳಕೇ ಇರೋದಿಲ್ಲಪ್ಪ, ಕತ್ಲಿರುತ್ತೆ, ಆ ರೂಮಲ್ಲಿ ನೀವು ನಿಮ್ಮ ನೆರಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಕೊಠಡಿಯಲ್ಲಿ ಬೆಳಕಿನ ಮೂಲ ಮಾತ್ರ ಇದ್ದು ಬೇರೇನೂ ಇಲ್ಲದಿದ್ದರೆ ಛಾಯೆಯನ್ನು ನೀವು ಕಾಣುವಿರಾ? ಅಂದರೆ ಇದರರ್ಥ ಏನು, ಕೊಠಡಿಯಲ್ಲಿ ಬೆಳಕಿನ ಮೂಲ ಇದೆ, ಅದು ಬಿಟ್ಟು ಬೇರೆ ಏನೂ ಇಲ್ಲ, ಹಾಗಿದ್ರೆ ನೀವು ಛಾಯೆ ನೋಡೋದಕ್ಕೆ ಆಗತ್ತಾ? ಅಂದರೆ ನೆರಳನ್ನು ನೋಡೋದಕ್ಕೆ ಆಗತ್ತಾ? ಒಂದು ಛಾಯೆಯನ್ನು ಕಾಣಲು ಒಂದು ಬೆಳಕಿನ ಆಕಾರ ಮತ್ತು ಒಂದು ವಸ್ತು ಇದೆ, ಆಯಿತಾ? ಹಾಗಿದ್ರೆ ಇನ್ನೂ ಬೇರೆ ಏನಾದರೂ ಅಗತ್ಯ ಇದೆಯಾ? ಇದೆಲ್ಲದಕ್ಕೂ ಉತ್ತರ ಹುಡುಕ್ಬೇಕಂದ್ರೆ ನಾವೇನಾದರೂ ಒಂದು ಆ್ಯಕ್ಟಿವಿಟಿ ಮಾಡಬೇಕಲ್ವಾ? ಹೌದು. ಹಾಗಿದ್ರೆ ಇದಕ್ಕೂ ಕೂಡ ಒಂದು ಚಟುವಟಿಕೆ ಇದೆ, ನೋಡ್ಕೊಂಡು ಬರೋಣ. ಈಗ ಪೂರ್ತಿ ಕತ್ಲಿದೆ, ಹೌದಲ್ವಾ? ಈ ಕೊಠಡಿ ಒಳಗಡೆ ಒಂಚೂರು ಕೂಡ ಬೆಳಕು ಇಲ್ಲ, ಕತ್ಲಿದೆ. ನಿಮ್ಗೆಲ್ಲಾದರೂ ಛಾಯೆ ಕಾಣಿಸ್ತಾ ಇದೆಯಾ ಅಂತ ನಾನೇನಾದರೂ ಕೇಳಿದ್ರೆ ನೀವೇನಂತೀರಾ? ಅಯ್ಯೋ ಮ್ಯಾಮ್, ಒಂಚೂರು ಬೆಳಕೇ ಇಲ್ಲ, ಹಾಗಿದ್ಮೇಲೆ ನಿಮ್ಮ ವಾಯ್ಸ್ ಮಾತ್ರ ಕೇಳಿಸ್ತಿದೆ, ನೀವೇ ಕಾಣಿಸ್ತಾ ಇಲ್ಲ, ಹಾಗಿದ್ರೆ ಛಾಯೆ ಎಲ್ಲಿಂದ ಕಾಣಿಸುತ್ತೆ ಅಂತ ನೀವು ನನ್ನನ್ನು ಕೇಳ್ತೀರಾ, ಹೌದಲ್ವಾ? ಸೊ ನಿಮಗೆ ಫಸ್ಟ್ ನಾನು ಛಾಯೆ ಕಾಣಿಸ್ತಾ ಇದೆಯಾ ಅಂತ ಅಂದಾಗ ನಿಮಗೆ ಏನು ನೆನಪಿಗೆ ಬಂತು?
ಬೆಳಕಿಲ್ಲ ಅನ್ನೋದು ನೆನಪು ಬಂತು, ಹೌದಲ್ವಾ? ಸೊ ಹಾಗಿದ್ರೆ ಬೆಳಕು ಬಂದ ಕೂಡಲೇ ನೀವು ಛಾಯೆನ ನೋಡೋದಕ್ಕೆ ಸಾಧ್ಯನಾ? ಅದನ್ನು ನಾವೀಗ ನೋಡೋಣ, ಆಯಿತಾ? ಈಗ ನಾನೇನು ಮಾಡಿದ್ದೀನಿ, ಮೇಣಬತ್ತಿಯನ್ನು ಹಚ್ಚಿದ್ದೀನಿ, ಹಾಗಿದ್ರೆ ಬೆಳಕು ಬಂತು, ಹೌದಲ್ವಾ? ಹಾಗಿದ್ರೆ ನಿಮ್ಮ ಮುಂದೆ ಇರುವಂತಹ ಸ್ಕ್ರೀನ್ ಅಥವಾ ಪರದೆಯ ಮೇಲೆ ಏನಾದರೂ ಛಾಯೆನ ನೀವು ನೋಡ್ತಾ ಇದ್ದೀರಾ? ಇಲ್ಲ ಅಲ್ವಾ? ಯಾಕೆ? ನಾನು ಮೊದಲು ಛಾಯೆ ನೋಡ್ತಾ ಇದ್ದೀರಾ, ನೆರಳು ನೋಡ್ತಾ ಇದ್ದೀರಾ ಅಂತ ಕೇಳಿದಾಗ ನೀವೇನು ಅಂದ್ಕೊಂಡ್ರಿ? ಬೆಳಕಿಲ್ಲ ಅಂದ್ಕೊಂಡ್ರಿ, ಹೌದಲ್ವಾ? ಈಗ ನಾನು ಬೆಳಕನ್ನು ಹಚ್ಚಿದ್ದೀನಿ, ಅಂದರೆ ಮೇಣಬತ್ತಿಯನ್ನು ಹಚ್ಚಿದ್ದೀನಿ, ಬೆಳಕು ಬರ್ತಾ ಇದೆ. ಹಾಗಿದ್ರೆ ನೀವು ಯಾಕೆ ಯಾವುದೇ ಒಂದು ನೆರಳನ್ನು ಕಾಣಿಸ್ತಾ ಇಲ್ಲ ನಿಮಗೆ? ಅದರ ಅರ್ಥ ಏನು? ಬೆಳಕು ಇದ್ದರೆ ಅಷ್ಟೇ ಅಲ್ಲ, ಅದರ ಮುಂದೆ ಯಾವುದಾದರೂ ಒಂದು ವಸ್ತು ಇರಬೇಕು ಅನ್ನೋದು ನಮಗಿಲ್ಲೇನಾಯಿತು? ಅರ್ಥ ಆಯಿತು, ಹೌದಲ್ವಾ? ಯಾವುದಾದ್ರೂ ಒಂದು ವಸ್ತು ಬೆಳಕಿನ ಮುಂದೆ ಬಂದಾಗ ಮಾತ್ರ ಏನಾಗತ್ತೆ? ಅಲ್ಲಿ ನೆರಳು ಅಥವಾ ಛಾಯೆ ಉಂಟಾಗತ್ತೆ. ಅದು ಯಾವುದೇ ವಸ್ತು ಕೂಡ ಆಗಿರಬಹುದು, ನಿಮ್ಮ ಕೈಯೇ ಕೂಡ ಆಗಿರಬಹುದು, ಹೌದಲ್ವಾ? ನೀವು ಈ ಥರ ಶೇಪ್ಸ್ನೆಲ್ಲ ಮಾಡಿ ಆಟ ಆಡಿರ್ತೀರ, ನೆರಳಿನ ಆಟ, ಹೌದಲ್ವಾ? ಸೊ ಈ ಥರ ಎಲ್ಲ ಶೇಪ್ಸ್ ಮಾಡೋವಾಗ ಏನೇನಿರಬೇಕು? ಒಂದು ಬೆಳಕಿನ ಆಕಾರ ಇರಬೇಕು. ಆದಮೇಲೆ ಇನ್ನೊಂದೇನು ಕಲಿತ್ರಿ? ಯಾವುದಾದ್ರೂ ಒಂದು ಅಪಾರದರ್ಶಕ ವಸ್ತು ಆ ಬೆಳಕಿನ ಮುಂದೆ ಬರಬೇಕು ಅನ್ನೋದನ್ನು ನೀವೇನು ಮಾಡಿದ್ರಿ? ಇವಾಗ ಕಲಿತ್ರಿ, ಹೌದಲ್ವಾ? ಸೊ ಛಾಯೆ ಉಂಟಾಗೋದಕ್ಕೆ 2 ಪ್ರಮುಖ ಅಂಶಗಳಿರಬೇಕು. ಒಂದು ಯಾವುದು? ಒಂದು ಬೆಳಕು, ನಂತರ ಅದರ ಮುಂದೆ ಒಂದು ಅಪಾರದರ್ಶಕ ವಸ್ತು. ಅಪಾರದರ್ಶಕ ವಸ್ತು ಅಂದರೆ ಏನು? ಅದು ಬೆಳಕನ್ನು ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋಗಲು ಬಿಡೋದಿಲ್ಲ. ಅಂತಹ ವಸ್ತು ಬೆಳಕಿನ ಮುಂದೆ ಇರಬೇಕು ಅನ್ನೋದನ್ನು ನೀವು ಕಲಿತ್ರಿ. ಹಾಗಿದ್ರೆ ಇನ್ನೊಂದು ಅಂಶ ಕೂಡ ಇದೆ, ಅದು ಯಾವುದು ಅನ್ನೋದನ್ನು ನಾವು ನೋಡೋಣ. ಛಾಯೆ ಮೂಡೋದಕ್ಕೆ ಯಾವ ಯಾವ ಅಂಶಗಳು ಬೇಕು ಅನ್ನೋದನ್ನು ನೀವು ಆಲ್ರೆಡಿ ತಿಳ್ಕೊಂಡ್ರಿ, ಹೌದಲ್ವಾ? ಏನು ಹೇಳಿದ್ರಿ? ಫಸ್ಟು ಬೆಳಕು ಬೇಕು ಅಂತ ಹೇಳಿದ್ರಿ. ಸೊ ಇಲ್ಲಿ ಮೇಣದ ಬತ್ತಿ ಇದೆ, ಹಾಗೆಯೇ ಅಪಾರದರ್ಶಕ ವಸ್ತು ಕೂಡ ಬೇಕು ಅಂತ ಇದೆ. ಒಂದು ಅಪಾರದರ್ಶಕ ವಸ್ತುವನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಹಾಗಿದ್ರೆ ನಾನೇನು ಮಾಡ್ತೀನಿ ಇವಾಗ? ಮುಂದೆ ನೋಡಿ, ಈ ಒಂದು ಬೆಳಕಿದೆ, ಅಪಾರದರ್ಶಕ ವಸ್ತುವು ಕೂಡ ಇದೆ. ಹಾಗಿದ್ರೆ ನೆರಳು ನಿಮಗೆ ಎಲ್ಲಾದರೂ ಕಾಣಿಸ್ತಾ ಇದೆಯಾ? ನೋಡಿ, ಮುಂದೆ ಮರ ಕಾಣಿಸ್ತಿರಬಹುದು, ಹೌದಲ್ವಾ? ಆದರೆ ಈ ಒಂದು ವಸ್ತುವಿನ ನೆರಳು ಎಲ್ಲಾದರೂ ಕಾಣಿಸ್ತಾ ಇದೆಯಾ? ಮುಂದ್ಗಡೆ ನೋಡಿ, ಇಲ್ಲ ಅಲ್ವಾ? ಯಾಕೆ? ನೀವು ಹೇಳಿದ್ದೆರಡು, ಮೇಣದ ಬತ್ತಿ ಬೇಕು ಅಥವಾ ದೀಪದ ಒಂದು ಆಕಾರ ಬೇಕು, ಹಾಗೆ ಅಪಾರದರ್ಶಕ ವಸ್ತು. ಆದರೂ ಕೂಡ ನಿಮಗೆ ನೆರಳು ಕಾಣಿಸ್ತಾ ಇಲ್ಲ. ಇದರ ಅರ್ಥ ಏನು? ನಮಗೆ ನೆರಳು ಬೇಕು ಅಂದರೆ ಬೆಳಕು ಮತ್ತು ಅಪಾರದರ್ಶಕ ವಸ್ತುವಿನ ಜೊತೆಗೆ ಇನ್ನೂ ಒಂದು ಅಂಶ ಯಾವುದೋ ಒಂದು ಬೇಕು. ಅದು ಏನು? ಇಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣಿಸುತ್ತೆ. ನೋಡಿ, ಇಲ್ಲಿ ಈಗ ಕಾಣಿಸ್ತಿದೆ ಅಲ್ವಾ? ಸೊ ಬೆಳಕಿನ ಆಕಾರ ವಸ್ತು ಮುಂದೆ ಒಂದು ಪರದೆ ಇದ್ದಾಗ ಮಾತ್ರ ನೆರಳು ನಮಗೆ, ಗಾಳಿ ಜಾಸ್ತಿ ಇರೋದ್ರಿಂದ ನಿಮಗೆ ಸ್ವಲ್ಪ ಕಾಣಿಸದೇ ಇರೋ ಥರ ಆಗ್ತಾ ಇರಬಹುದು, ಆದರೆ ಒಂದು ಪರದೆ ಇದ್ದಾಗ ಏನಾಗುತ್ತೆ? ಇಲ್ಲಿ ನೆರಳು ಫಾರ್ಮ್ ಆಗತ್ತೆ. ಅದೇ ಸ್ವಲ್ಪ ಮೇಲೆ ಪರದೆ ಇಲ್ಲದ ಜಾಗಕ್ಕೆ ಬಂದಾಗ ನೋಡಿ, ಅಲ್ಲಿ ನೆರಳು ಆಗ್ತಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಆ ಒಂದು ಬೆಳಕು ಹೋಗಿ ನೆರಳು ಫಾರ್ಮ್ ಆಗುತ್ತೆ, ಆದರೆ ಅದು ನಮಗೆ ಕಾಣಿಸೋದಿಲ್ಲ. ಅದೇ ಒಂದು ಪರದೆ ಇದ್ದಾಗ ಏನಾಗ್ತಾ ಇದೆ? ಇಲ್ಲಿ ನೆರಳು ಅಥವಾ ಛಾಯೆ ಮೂಡೋದು ನಮಗೆ ಕಂಪ್ಲೀಟಾಗಿ ಕಾಣಿಸುತ್ತೆ. ಎಲ್ಲರೂ ಆ್ಯಕ್ಟಿವಿಟಿನ ನೋಡ್ಕೊಂಡು ಬಂದ್ರಿ. ಸೊ ಈ 3 ಕ್ವೆಶನ್ಗಳಿಗೆ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಆನ್ಸರ್ನ ಇವಾಗ ಒಂದ್ಸತಿ ನೋಡ್ಕೊಳ್ತಾ ಹೋಗೋಣ, ಹೌದಾ? ಕತ್ತಲೆಯ ಕೊಠಡಿಯಲ್ಲಿ ಅಥವಾ ರಾತ್ರಿಯಲ್ಲಿ ಬೆಳಕಿಲ್ಲದಿರುವಾಗ ನಿಮ್ಮ ಛಾಯೆಯನ್ನು ನೋಡಲು ನಿಮಗೆ ಸಾಧ್ಯವೇ? ಆ ಆ್ಯಕ್ಟಿವಿಟಿನಲ್ಲಿ ನಿಮಗೆ ಸಾಧ್ಯ ಆಯಿತಾ? ಅಂದರೆ ಲೈಟ್ ಇಲ್ಲ ಅಂತ ಅಂದರೆ ಯಾವುದಾದ್ರೂ ನೆರಳು, ನಿಮ್ಮದೇ ಆದ ನೆರಳು ಅಲ್ಲಿ ಕಾಣಿಸ್ತಾ? ಸೊ ಆನ್ಸರ್ ಏನು? ಇಲ್ಲ. ಕೊಠಡಿಯಲ್ಲಿ ಬೆಳಕಿನ ಮೂಲ ಮಾತ್ರ ಇದ್ದು ಬೇರೇನೂ ಇಲ್ಲದಿದ್ದರೆ ಛಾಯೆಯನ್ನು ನೀವು ಕಾಣುವಿರಾ? ಸೊ ಇಲ್ಲೇನಾಯಿತು? ಫಸ್ಟ್ ಕ್ವೆಶನ್ಗೆ ಆನ್ಸರು ಬೆಳಕಿಲ್ಲದೆ ಇದ್ದರೆ ಛಾಯೆ ಬರಲ್ಲ ಅಂತ ಗೊತ್ತಾಯಿತು. ಆದ್ದರಿಂದ ನೀವೇನು ಮಾಡ್ತೀರಾ? ಒಂದು ಲೈಟನ್ನು ಆನ್ ಮಾಡ್ತೀರಾ, ಬೇರೆ ಯಾವ ವಸ್ತುನೂ ಇರೋದಿಲ್ಲ. ಹಾಗಿದ್ರೆ ಯಾವುದಾದ್ರೂ ಒಂದು ಛಾಯೆ ಕಾಣಿಸ್ತಾ ಇದೆಯಾ ನಿಮಗೆ? ಇಲ್ಲ. ಒಂದು ಛಾಯೆಯನ್ನು ಕಾಣಲು ಸೊ ನಿಮ್ಗೆ ಏನು ಗೊತ್ತಾಯಿತು? ಬೆಳಕಂತೂ ಬೇಕು, ಬೆಳಕಿನ ಜೊತೆಗೆ ಒಂದು ವಸ್ತುವು ಕೂಡ ಬೇಕು.
ಒಂದು ಛಾಯೆಯನ್ನು ಕಾಣಲು ಒಂದು ಬೆಳಕಿನ ಆಕಾರ ಮತ್ತು ಒಂದು ಅಪಾರದರ್ಶಕ ವಸ್ತು ಅಗತ್ಯವೆಂದು ತೋರುತ್ತದೆ. ಇದನ್ನು ಬಿಟ್ಟು ಬೇರೆ ಏನಾದರೂ ಅಗತ್ಯವಿದೆಯೇ? ಬೆಳಕಿದೆ, ಒಂದು ವಸ್ತು, ಅದು ಯಾವ ವಸ್ತು ಆಗಿರಬೇಕು? ಅಪಾರದರ್ಶಕನೇ ಆಗಿರಬೇಕು. ಸೊ ನೀವು ಆ ಆ್ಯಕ್ಟಿವಿಟಿನಲ್ಲಿ ನೋಡಿದ್ರಿ, ಪಾರದರ್ಶಕ ವಸ್ತು ಇದ್ದರೆ ನೆರಳು ಬೀಳಲ್ಲ, ಅರೆ ಪಾರದರ್ಶಕ ಇದ್ರೂ ಕೂಡ ಬೀಳಲ್ಲ. ಸೊ ಅಪಾರದರ್ಶಕ ವಸ್ತು ಅಲ್ಲಿ ಒಂದು ಇರಬೇಕು. ಅದರ ಜೊತೆಗೆ ಏನಾದರೂ ಇರಬೇಕಾ ಅನ್ನೋದಾದರೆ ನೀವು ನೋಡಿದ್ರಿ, ಪರದೆ ಇದ್ದರೆ ಮಾತ್ರ ಏನಾಗುತ್ತೆ, ನೆರಳು ಅಲ್ಲಿ ಅಥವಾ ಛಾಯೆಯನ್ನು ನೋಡಲು ನಮಗೆ ಸಾಧ್ಯ ಆಗುತ್ತೆ. ಅದರ ಒಂದು ಚಿತ್ರ ಕೂಡ ಇದೆ ನೋಡಿ ಇಲ್ಲಿ. ಆ ಟಾರ್ಚ್ ಅದು ಒಂದು ಬೆಳಕಿನ ಆಕಾರ, ಅದರ ಮುಂದೆ ಏನಿದೆ, ಒಂದು ಬಾಲ್ ಇದೆ. ಆ ಬಾಲ್ ಏನು? ಅಪಾರದರ್ಶಕ ವಸ್ತು. ಅದರ ಮುಂದೆ ಏನಿದೆ? ಒಂದು ಪರದೆ ಇದೆ. ಪರದೆ ಅಂತ ಅಂದರೆ ಒಂದು ಸ್ಕ್ರೀನ್ ಆಗಿರಲೇಬೇಕು ಅಂತ ಅಲ್ಲ, ಒಂದು ಗೋಡೆ ಕೂಡ ಆಗಿರಬಹುದು. ನೀವು ಆ್ಯಕ್ಟಿವಿಟಿನಲ್ಲಿ ನೋಡಿದ್ರಿ. ಸೊ ಒಂದು ಪರದೆ ಇದೆ, ಅದರ ಮೇಲೆ ಏನಾಗ್ತಾ ಇದೆ? ಛಾಯೆಯಲ್ಲಿ ಫಾರ್ಮ್ ಆಗ್ತಾ ಇದೆ. ಹಾಗಿದ್ರೆ ಇವಾಗ ನಾವು ಛಾಯೆಯ ಲಕ್ಷಣಗಳು ಏನೇನು ಅನ್ನೋದನ್ನು ನೋಡೋಣ. ಎರಡು ಛಾಯೆಗಳು ಒಂದೇ ರೀತಿಯ ಆಕಾರವನ್ನು ಹೊಂದಿರಬಹುದು. ಅಂದರೆ ಎರಡು ಛಾಯೆ ಮೂಡಿದಾಗ ಅದು ಒಂದೇ ಆಕಾರವನ್ನು ಹೊಂದಿದೆ. ಎರಡು ಡಿಫ್ರೆಂಟ್ ಐಟಮ್ಸ್ ಇದ್ದರೂ ಕೂಡ ಅದರ ಛಾಯೆ, ಅದರ ನೆರಳು ಏನಾಗಿರಬಹುದು? ಒಂದೇ ತರಹದು ಇರಬಹುದು. ವಸ್ತುಗಳ ಬಣ್ಣ ಬದಲಾದಾಗ ಛಾಯೆಯ ಬಣ್ಣ ಬದಲಾಗುವುದಿಲ್ಲ. ಅರ್ಥ ಆಯ್ತಾ? ಈಗ ನಾನು ರೆಡ್ ಕಲರ್ದು ಯಾವುದಾದ್ರೂ ಒಂದು ವಸ್ತುವನ್ನು ಕೆಂಪು ಕಲರ್ದು ಹಿಡಿದು ಬೆಳಕಿಗೆ ಅಡ್ಡ ಹಿಡಿದಾಗ ಅದರ ನೆರಳು ಏನಾಗಿರುತ್ತೆ? ಕಪ್ಪು ಬಣ್ಣದ್ದೇ ಆಗಿರುತ್ತೆ ಹೊರತು ಅದು ಕೆಂಪು ಬಣ್ಣದ್ದು ಆಗಿರೋದಿಲ್ಲ. ಛಾಯೆಯ ಗಾತ್ರ ಬದಲಾಗುತ್ತದೆ. ಅಂದರೆ ಆ ಒಂದು ವಸ್ತುವನ್ನು, ಅಪಾರದರ್ಶಕ ವಸ್ತುವನ್ನು ಬೆಳಕಿನ ಆಕಾರದ ಹತ್ತಿರಕ್ಕೆ ತೆಗೆದುಕೊಂಡು ಹೋದಾಗ ಗಾತ್ರ ಬದಲಾಗುತ್ತೆ, ಮತ್ತು ದೂರ ತೆಗೆದುಕೊಂಡು ಬಂದಾಗ ಏನಾಗ್ತಾ ಇರುತ್ತೆ? ಅದು ಚಿಕ್ಕದಾಗ್ತಾ ಬರುತ್ತೆ. ಅಂದರೆ ಗಾತ್ರ ಏನಾಗುತ್ತೆ? ಬದಲಾಗ್ತಾ ಇರುತ್ತೆ. ಸೊ ಇದಿಷ್ಟು ಕೂಡ ಏನು? ಛಾಯೆಯ ಲಕ್ಷಣಗಳು. ಹಾಗಿದ್ರೆ ನಾನು ಹೇಳಿದ ಪಾಯಿಂಟ್ಸ್ ಎಲ್ಲ ನಿಜಾನಾ? ಅದನ್ನು ಕೂಡ ನಾವು ಒಂದು ಆ್ಯಕ್ಟಿವಿಟಿ ಮೂಲಕ ಈಗ ನೋಡ್ಕೊಂಡು ಬರೋಣ. ನಾವು ಛಾಯೆಯ ಲಕ್ಷಣಗಳು ಏನೇನು ಅನ್ನೋದನ್ನು ನೋಡೋಣ. ನಿಮ್ಗಾಗಲೇ ಗೊತ್ತಾಯಿತು, ಬೆಳಕಿನ ಆಕಾರ, ಒಂದು ಅಪಾರದರ್ಶಕ ವಸ್ತು, ಹಾಗೆ ಪರದೆ ಇದ್ದಾಗ ಛಾಯೆ ಉಂಟಾಗತ್ತೆ ಅಂತ. ಹಾಗಿದ್ರೆ ಆ ಛಾಯೆಯ ಲಕ್ಷಣಗಳು, ನೆರಳಿನ ಲಕ್ಷಣಗಳೇನೇನು ಅನ್ನೋದನ್ನು ನಾವು ನೋಡೋಣ. ಮೊದಲನೇದು ನೀವು ಆಗಲೇ ನೋಡಿದ್ದೀರಾ, ಯಾವುದು? ಅದು ಆಕಾರ ಸೇಮ್ ಇದ್ದರೂ ಕೂಡ ಛಾಯೆಗಳೇನಾಗಿರುತ್ತೆ? ಇವಾಗ ಆಕಾರ ಬೇರೆ ಬೇರೆ ಇರುತ್ತೆ, ಹೌದಲ್ವಾ? ನಾನು ಒಂದು ವಾಟರ್ ಬಾಟಲನ್ನು ತೋರಿಸಬಹುದು, ಅಥವಾ ಇನ್ನೊಂದು ಸರ್ಕಲ್ ಆಗಿರುವಂತಹ ಯಾವುದೇ ಒಂದು ಐಟಮನ್ನು ತೋರಿಸಿದ್ರು ಕೂಡ ಏನಾಗುತ್ತೆ? ನಿಮಗೆ ಒಂದೇ ಥರ ಛಾಯೆ ಕಾಣಿಸುತ್ತೆ, ಆದರೆ ಆ ವಸ್ತುಗಳು ಬೇರೆ ಬೇರೆ ಆಗಿರಬಹುದು. ಇದು ಒಂದು ಆಟ ಆಡುವಂತಹ ರಿಂಗ್ ಆಗಿರಬಹುದು, ಹಾಗೆ ಇದು ನಾವು ಬೇಕರಿಯಲ್ಲಿ ತಿನ್ನುವಂತಹ ಡೋನಟ್. ಸೊ ಆದರೆ ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ? ಎರಡೂ ಕೂಡ ಒಂದೇ ಆಕೃತಿಯಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ ಏನಿದರ ಅರ್ಥ? ವಸ್ತುಗಳು ಬೇರೆ ಬೇರೆ ಆದರೂ ಕೂಡ ಆಕಾರ ಒಂದೇ ರೀತಿ ಕಾಣಿಸಬಹುದು. ಅದು ಮೊದಲನೆಯ ಲಕ್ಷಣ. ಎರಡನೇ ಲಕ್ಷಣ ಏನು? ಛಾಯೆಯ ಗಾತ್ರ ಬದಲಾಗುತ್ತದೆ ಅನ್ನೋದು. ಈಗ ನೋಡಿ, ಇಲ್ಲಿದೆ ಏನಿದು? ಅಪಾರದರ್ಶಕ ವಸ್ತು. ನಾನೇನು ಮಾಡ್ತೀನಿ? ಈ ಒಂದು ವಸ್ತುವನ್ನು ಬೆಳಕಿನ ಹತ್ತಿರ ತಗೊಂಡು ಬರ್ತಾ ಇದ್ದೀನಿ. ಏನಾಗ್ತಾ ಇದೆ? ಛಾಯೆ ದೊಡ್ಡದಾಗ್ತಾ ಇದೆ. ಹಾಗೆ ನಾನು ಏನು ಮಾಡ್ತೀನಿ? ಬೆಳಕಿನ ಆಕಾರದಿಂದ ವಸ್ತುವನ್ನು ದೂರಕ್ಕೆ ತರ್ತಾ ಇದ್ದೀನಿ. ನೀವು ನೋಡಿ, ಛಾಯೆ ಕಡಿಮೆ ಅಂದರೆ ಚಿಕ್ಕದಾಗ್ತಾ ಇದೆ. ಸೊ ಛಾಯೆಯ ಗಾತ್ರದಲ್ಲಿ ಬದಲಾವಣೆ ಆಗತ್ತೆ. ಹಾಗೇನೆ ಈಗ ನೋಡಿ, ನನ್ನ ಹತ್ರ ಇರುವಂತಹ ಈ ರಿಂಗ್ನ ಕಲರ್ ಪಿಂಕ್ ಕಲರ್, ಆಯಿತಾ? ಇದು ಪಿಂಕ್ ಕಲರ್ನ ಒಂದು ರಿಂಗ್. ಆದರೆ ನೀವು ಛಾಯೆಯನ್ನು, ನೆರಳನ್ನು ನೋಡಿದಾಗ ಅಲ್ಲಿ ಪಿಂಕ್ ಕಲರ್ ಕಾಣಿಸ್ತಾ ಇಲ್ಲ, ಹೌದಲ್ವಾ? ಯಾವ ಬಣ್ಣ ಇದೆ? ಕಪ್ಪು ಬಣ್ಣದಲ್ಲೇ ಇದೆ. ಅಂದರೆ ಅದು ಕತ್ತಲೆ ಅನ್ನ ನಮಗೇನು ಮಾಡ್ತಾ ಇದೆ? ಅಲ್ಲಿ ತೋರಿಸ್ತಾ ಇದೆ. ಏನಕ್ಕೆ ಕತ್ತಲಾಗಿದೆ? ಇಲ್ಲಿರುವಂತಹ ಬೆಳಕು ಈ ಒಂದು ರಿಂಗ್ನ ಮೂಲಕ ಪ್ರವೇಶಿಸ್ತಾ ಇಲ್ಲ. ಬೆಳಕು ಈ ಪರದೆಯನ್ನು ತಲುಪ್ತಾ ಇಲ್ಲ. ಬೆಳಕು ತಲುಪ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಆ ಜಾಗ ಮಾತ್ರ ಕಪ್ಪಾಗಿ ನಮಗೆ ಕಾಣಿಸ್ತಾ ಇದೆ. ಅಕಸ್ಮಾತ್ ಏನಾದರೂ ಇದರ ಮೂಲಕ ಬೆಳಕು ಹಾದು ಹೋಗ್ಬಿಟ್ಟಿದ್ರೆ ಇಲ್ಲಿ ನಮಗೆ ಕಪ್ಪಾಗಿ ಕಾಣಿಸ್ತಾನೆ ಇರಲಿಲ್ಲ. ಇಲ್ಲಿ ಮಧ್ಯ ಅಥವಾ ಸುತ್ತ ಕಾಣಿಸ್ತಾ ಇದೆಯಲ್ಲ ಬೆಳಕು, ಹಾಗೆ ಕಾಣಿಸ್ತಾ ಇತ್ತು. ಆದರೆ ಇದು ಅಪಾರದರ್ಶಕ ವಸ್ತುವಾದ್ದರಿಂದ ಆ ಜಾಗದಲ್ಲಿ ಮಾತ್ರ ಬೆಳಕು ಹೋಗದೇ ಇರುವುದರಿಂದ ಅಲ್ಲಿ ಕತ್ತಲೆಯ ಭಾವ ನಮಗೆ ಕಾಣಿಸ್ತಾ ಇದೆ, ಅಂದರೆ ಕಪ್ಪು ಬಣ್ಣ ನಮಗೆ ಕಾಣಿಸ್ತಾ ಇದೆ.
ಸೊ 3 ಲಕ್ಷಣಗಳನ್ನು ನೀವು ನೋಡಿದ್ರಿ. ಒಂದು, ಬೇರೆ ಬೇರೆ ವಸ್ತುವನ್ನು ತೋರಿಸಿದ್ರೂ ಕೂಡ ಆಕಾರ ಏನಾಗಿರುತ್ತೆ, ಸೇಮ್ ಆಗಿ ಕಾಣಿಸುತ್ತೆ. ಹಾಗೆ ಯಾವುದೇ ಬಣ್ಣವೂ ಕೂಡ ನಮಗೆ ನೆರಳಿನಲ್ಲಿ ಕಾಣೋದಿಲ್ಲ, ಅದು ಕಪ್ಪಾಗಿಯೇ ಕಾಣುತ್ತೆ. ಹಾಗೆ ಗಾತ್ರದಲ್ಲಿ ಬದಲಾವಣೆಯನ್ನು ನಾವು ನೋಡ್ತೀವಿ. ಇದಿಷ್ಟು ಕೂಡ ಛಾಯೆಯ 3 ಲಕ್ಷಣಗಳು. ಛಾಯೆಯ ಲಕ್ಷಣಗಳ ಬಗ್ಗೆ ನಿಮಗೆ ಇವಾಗ ಟಾಪಿಕ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಅದರ ಒಂದು ರಿಲೇಟೆಡ್ ಫೋಟೋ ಕೂಡ ಇವಾಗ ನೀವು ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ. ಅಲ್ಲೇನಾಗಿದೆ, ಮರಗಳ ಎಲೆಯ ಒಂದು ನೆರಳು ಅಲ್ಲಿ ಬಿದ್ದಿದೆ, ಹೌದಲ್ವಾ? ಎಲೆಗಳು ಯಾವ ಬಣ್ಣದಲ್ಲಿರುತ್ತೆ? ಹಸಿರು ಬಣ್ಣದಲ್ಲಿ ಇರುತ್ತೆ, ಹೌದಲ್ವಾ? ಹಾಗಿದ್ರೆ ಅಲ್ಲಿ ಹಸಿರು ಬಣ್ಣದ ಎಲೆಗಳು ಕಾಣಿಸ್ತಾ ಇದೆಯಾ? ಇಲ್ಲ, ಹೌದಲ್ವಾ? ಅವು ಏನಾಗಿದ್ದಾವೆ, ಕಪ್ಪು ಕಲರಲ್ಲಿ ನಮಗೆ ಅದು ಕಾಣಿಸ್ತಾ ಇದೆ. ಸೊ ಇವಾಗ ನಾವು ನೆಕ್ಸ್ಟ್ ಟಾಪಿಕನ್ನು ನೋಡ್ತಾ ಹೋಗೋಣ. ಅದು ಸೂಜಿ ರಂಧ್ರ ಕ್ಯಾಮೆರಾ. ಈ ಸೂಜಿ ರಂಧ್ರ ಕ್ಯಾಮೆರಾ ಅಂದರೆ ಏನು, ಹೇಗಿರುತ್ತೆ, ಅದನ್ನು ನಾವೇ ತಯಾರಿಸಬಹುದಾ? ಅದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಈಗ ನಾವು ಸೂಜಿ ರಂಧ್ರ ಕ್ಯಾಮರಾವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ 2 ಡಬ್ಬಗಳು ಬೇಕು. ಹೇಗಿರಬೇಕು ಅಂದರೆ, ಒಂದು ದೊಡ್ಡದು, ಅದಕ್ಕಿಂತ ಸ್ವಲ್ಪ ಚಿಕ್ಕದಿರಬೇಕು. ಹೇಗೆ ಅಂದರೆ ಅದು ಒಂದರೊಳಗಡೆ ಒಂದು ಈಸಿಯಾಗಿ ಹೋಗಿ ಬರಬೇಕು, ಆ ಥರದನ್ನು ಇರಬೇಕು. ಓಕೆ. ಆಮೇಲೆ ಇದ್ರ ಮೇಲೆ ಅಂಟಿಸೋದಕ್ಕೋಸ್ಕರ ಯಾವುದಾದ್ರೂ ಕಲರ್ ಆಗಿರಬಹುದು ಶೀಟ್ಸ್ ಬೇಕು. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಶೀಟ್ಸನ್ನು ತೊಗೊಂಡಿದ್ದೀನಿ. ಸೊ ನೀವೇನು ಮಾಡಬೇಕು ಅಂದರೆ, ಹೊರಗಡೆ ಇರತ್ತಲ್ವಾ ಆ ಡಬ್ಬ, ದೊಡ್ಡ ಡಬ್ಬ, ಅದಕ್ಕೆ ಒಂದು ಸಣ್ಣ ತೂತನ್ನು ಮಾಡ್ಕೋಬೇಕು. ಇಲ್ಲಿ ಸಣ್ಣ ರಂಧ್ರವನ್ನು ಮಾಡ್ಕೋಬೇಕು. ಹೇಗೆ ಮಾಡ್ಕೋಬೇಕು? ಎಕ್ಸಾಕ್ಟಾಗಿ ಮಧ್ಯದಲ್ಲಿ ಒಂದು ಗೆರೆ, ಅಡ್ಡಗೆರೆ, ಹಾಗೆ ಸೈಡ್ನಲ್ಲಿ ಗೆರೆಗಳನ್ನು ಹಾಕ್ಕೊಂಡು ಎಲ್ಲ ಗೆರೆಗಳು ಎಲ್ಲಿ ಮೀಟ್ ಆಗುತ್ತಲ್ಲ ಅಲ್ಲಿ ಒಂದು ಚಿಕ್ಕ ರಂಧ್ರವನ್ನು ನೀವು ಮಾಡ್ಕೋಬೇಕಾಗತ್ತೆ. ಅದರ ಒಳಗಡೆ ಹಾಕುವಂತಹ ಬಾಕ್ಸ್ನ ಮಧ್ಯಭಾಗದಲ್ಲಿ ಇಲ್ಲಿ ಒಂದು ಚಿಕ್ಕ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲನ್ನು ನೀವು ಇಲ್ಲಿ ಬರೆದು ಮಾಡಿಕೊಂಡು ಅದಕ್ಕೆ ನೀವು ಈ ಬಟರ್ ಶೀಟನ್ನು ಅಂಟಿಸ್ಕೋಬೇಕಾಗತ್ತೆ. ಆಯಿತಾ? ಬಟರ್ ಶೀಟ್ ಸಿಗುತ್ತೆ, ನಿಮ್ಮ ಲೇಬಲ್ ಹಿಂದೆ ಕೂಡ ಇರುತ್ತೆ ಇದು, ಅಥವಾ ಟ್ರಾನ್ಸ್ಪರೆಂಟ್ ಶೀಟನ್ನು ತೊಗೊಂಡ್ರೆ ಅದರ ಜೊತೆಗೇ ಫ್ರೀಯಾಗೇ ಕೊಡ್ತಾರೆ ಇದನ್ನು. ಸೊ ಈ ಬಟರ್ ಶೀಟನ್ನು ನೀವು ಅಂಟಿಸ್ಕೊಳ್ಬೇಕಾಗತ್ತೆ. ಅದು ಹೇಗೆ ಅಂತ ನಾನು ಆಮೇಲೆ ತೋರಿಸ್ತೀನಿ, ಅಂಟಿಸಿ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ. ಇನ್ನೊಂದು ಸಿಂಪಲ್ ಆಗಿರೋ ಪಿನ್ ಹೋಲ್ ಕ್ಯಾಮರಾ ಕೂಡ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋದು ಒಂದು ಈ ಥರ ಬಾಕ್ಸ್ ಮಾತ್ರ. ಅದಕ್ಕೆ ಏನು ಮಾಡಬೇಕು, ಒಂದು ಕಡೆ 1 ಸೆಂಟಿಮೀಟರ್ ಆ ಕಡೆ ಈ ಕಡೆ ಬಿಟ್ಟು ಮಧ್ಯಭಾಗದಲ್ಲಿ ದೊಡ್ಡದಾಗೇನೆ ಒಂದು ರೆಕ್ಟ್ಯಾಂಗಲ್ನ ಮಾಡ್ಕೊಳ್ಳಿ. ಅದಕ್ಕೆ ನೀವು ಅಗೇನ್ ಒಂದು ಶೀಟನ್ನು ಈ ಒಂದು ಬಟರ್ ಶೀಟನ್ನು ಅಂಟಿಸ್ಕೋಬೇಕಾಗುತ್ತೆ. ಕಟ್ ಮಾಡಿ ಆದಮೇಲೆ ಎಕ್ಸಾಕ್ಟ್ ಆಪೋಸಿಟ್ ಕಡೆ ಏನು ಮಾಡಬೇಕು, ಮತ್ತೆ ಇಲ್ಲಿ ನೋಡ್ಬೋದು ನೀವು ನಾನು ಲೈನನ್ನು ಹಾಕಿದ್ದೀನಿ. ಈ ಥರ ಈ ಎಲ್ಲ ಲೈನ್ಗಳು ಎಲ್ಲಿ ಮೀಟ್ ಆಗುತ್ತೋ ಅಲ್ಲಿ ಒಂದು ಸಣ್ಣ ರಂಧ್ರವನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಿಷ್ಟು ಕೂಡ ಪಿನ್ ಹೋಲ್ ಕ್ಯಾಮರಾನ ಮಾಡೋದಕ್ಕೆ ಬೇಕಾಗಿರುವಂತಹ ವಸ್ತು. ಹಾಗೆ ಏನೇನನ್ನು ಅಂಟಿಸ್ಕೋಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಅಂಟಿಸಿ ಆದಮೇಲೆ ಯಾವ ಥರ ಪಿನ್ ಹೋಲ್ ಕ್ಯಾಮರಾ ಅಥವಾ ಸೂಜಿ ರಂಧ್ರ ಕ್ಯಾಮರಾದಲ್ಲಿ ಒಂದು ಬೆಳಕು ಅಥವಾ ವಸ್ತುಗಳನ್ನು ನೋಡಬಹುದು ಅಂತ ನಾನು ನಿಮಗೆ ತೋರಿಸಿಕೊಡ್ತೀನಿ. ಈಗ ಸೂಜಿ ರಂಧ್ರ ಕ್ಯಾಮರಾ ಮೊದಲು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ದೆ. ಸೊ ಇದನ್ನು ನಾನಿವಾಗ ಏನು ಮಾಡಿದ್ದೀನಿ, ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ದೊಡ್ಡದಾದಂತಹ ಪೆಟ್ಟಿಗೆ, ಅದರ ಒಳಗಡೆ ಚಿಕ್ಕದನ್ನು ನೀವು ಹಾಕಬೇಕು ಅಂತ ಹೇಳಿದ್ದೆ. ಆಲ್ರೆಡಿ ನಾನು ಹಾಕಿ ಇಟ್ಟಿದ್ದೀನಿ. ಇದು ಇನ್ನೊಂದು ಸಿಂಪಲ್, ವೆರಿ ಸಿಂಪಲ್ ಸೂಜಿ ರಂಧ್ರ ಕ್ಯಾಮರಾ. ಹಾಗಿದ್ರೆ ಇದು ಎರಡರ ಮೂಲಕ ನಾವು ಈ ಮೇಣದ ಬತ್ತಿಯನ್ನು ನೋಡಿದಾಗ ಹೇಗೆ ಕಾಣುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ನನ್ನ ಹತ್ರ ಸೂಜಿ ರಂಧ್ರ ಕ್ಯಾಮರಾ ಇದೆ, ಹಾಗೆ ನನ್ನ ಮುಂದೆ ಏನಿದೆ, ಉರಿಯುತ್ತಿರುವಂತಹ ಮೇಣದ ಬತ್ತಿ ಕೂಡ ಇದೆ. ನಾವೇನು ಮಾಡಬೇಕು ಇವಾಗ, ಈ ಸೂಜಿ ರಂಧ್ರ ಕ್ಯಾಮರಾದಿಂದ ಇಲ್ಲಿ ಸಣ್ಣ ರಂಧ್ರ ಇದೆಯಲ್ಲ ಅದರ ಮೂಲಕ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ನಾವು ನೋಡಬೇಕು. ಸ್ವಲ್ಪ ಏನಾಗಬೇಕು, ಫೋಕಸನ್ನು ಮಾಡಬೇಕು ನೀವು. ಸೊ ಆ ಒಂದು ಉರಿಯುತ್ತಿರುವಂತಹ ದೀಪ ಹೇಗೆ ಕಾಣುತ್ತೆ ಅನ್ನೋದನ್ನು ಇವಾಗ ನೀವು ನೋಡ್ತೀರಾ. ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಇವಾಗ ಮೇಣದ ಬತ್ತಿ ಉರಿಯುತ್ತಿರೋದನ್ನು ನೀವು ನೋಡ್ತಾ ಇದ್ದೀರಾ. ಅದು ಹೇಗೆ ಕಾಣಿಸ್ತಾ ಇದೆ, ಅದರ ದೀಪ ತಲೆ ಕೆಳಗಾಗಿ ನಿಮಗೆ ಕಾಣಿಸುತ್ತೆ. ಹಾಗಿದ್ರೆ ಅದು ತಲೆ ಕೆಳಗಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಹೇಳೋಕ್ಕಾಗತ್ತೆ.
ನಾವು ಸ್ವಲ್ಪ ಗಾಳಿಯನ್ನೇನಾದರೂ ಊದಿದಾಗ ಅದು ಒರಿಜಿನಲ್ ಆಗಿರುವಂತಹ ಅಂದರೆ ಸೂಜಿ ರಂಧ್ರ ಕ್ಯಾಮರಾದ ಮುಂದಿರುವಂತಹ ಮೇಣದ ಬತ್ತಿ ಮೇಲ್ಗಡೆ ಅದು ಅಲುಗಾಡುತ್ತೆ. ಆದರೆ ನಿಮಗೆ ಕ್ಯಾಮರಾದಲ್ಲಿ ಹೇಗೆ ಕಾಣುತ್ತೆ, ಕೆಳಗಡೆ ಇರುವಂತಹ ಒಂದು ಭಾಗ ಅಲುಗಾಡಿದ ಹಾಗೆ ನಿಮಗೆ ಕಾಣಿಸುತ್ತೆ. ಸೊ ಅದರಿಂದ ನೀವೇನು ಅರ್ಥ ಮಾಡ್ಕೋಬೋದು, ಮೇಣದ ಬತ್ತಿ ತಲೆ ಕೆಳಗಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬಹುದು. ಸೊ ಇದರಲ್ಲಿ ನಿಮಗೆ ನೀಟಾಗಿ ಕಾಣಲಿಲ್ಲ ಅಂತ ಅಂದರೂ ಕೂಡ ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ಯಾವ ಥರ ಅದು ಕಾಣಿಸ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ನಂತರ ತೋರಿಸ್ತೀನಿ. ಆಮೇಲೆ ಇದು ಏನು, ಇದು ಒಂದು ಸಿಂಪಲ್ ಆಗಿರುವಂತಹ ಸೂಜಿ ರಂಧ್ರ ಕ್ಯಾಮರಾ. ಇದರಲ್ಲಿ ನೀವು ಫೋಕಸ್ ಮಾಡಿ ನೋಡೋ ಅವಶ್ಯಕತೆ ಇರೋಲ್ಲ. ಇದನ್ನು ಜಸ್ಟು ಹೀಗೆ ಒಂದು ಕಡೆ ಹಿಡ್ಕೊಂಡ್ರೂ ಕೂಡ ಸಾಕು. ಸೊ ನೀವು ಆಪೋಸಿಟಲ್ಲಿ ಬಂದು ನೋಡಿದಾಗ, ಆಪೋಸಿಟ್ ಸ್ಕ್ರೀನ್ ಮೇಲೆ ಬಂದು ನೋಡಿದಾಗ ಮೇಣದ ಬತ್ತಿಯ ಬಿಂಬವನ್ನು ನೀವೇನು ಮಾಡ್ತಾ ಇದ್ದೀರಾ, ಈಗ ಈಸಿಯಾಗಿ ನೋಡ್ತಾ ಇದ್ದೀರಾ, ಹೌದಲ್ವಾ? ನೋಡಿ, ನೀವು ಸ್ವಲ್ಪ ಗಾಳಿಯನ್ನೇನಾದರೂ ಊದಿದ ಪಕ್ಷದಲ್ಲಿ ಅದೇನಾಗುತ್ತೆ, ಕೆಳಗಡೆಯ ಇಲ್ಲಿ ನೋಡಿ, ಇಲ್ಲಿ ಈ ಕೆಳಗಡೆಯ ಭಾಗ ನಿಮಗೆ ಅಲ್ಲಾಡ್ದ ಹಾಗೆ ಕಾಣಿಸ್ತಾ ಇದೆ. ಸೊ ಅದರ ಅರ್ಥ ಏನು, ಇಮೇಜ್ ನಿಮಗೆ ತಲೆ ಕೆಳಗಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ನಾವು ಇದ್ರ ಮೂಲಕ ತಿಳ್ಕೊಳ್ಬಹುದು. ಸೊ ಸೂಜಿ ರಂಧ್ರ ಕ್ಯಾಮರಾಗಳು ಯಾವುದೇ ಒಂದು ಚಿತ್ರ ಇರಲಿ ಅದನ್ನು ಏನು ಮಾಡತ್ವೆ, ತಲೆ ಕೆಳಗಾಗಿ ಕಾಣುವಂತೆ ಅದು ನಮಗೆ ಭಾಸವನ್ನು ಉಂಟು ಮಾಡುತ್ತೆ. ಸೊ ಇದನ್ನು ನೀವು ಈಸಿಯಾಗಿ ಮನೆಯಲ್ಲೂ ಕೂಡ ಮಾಡ್ಕೊಳ್ಬಹುದು. ನೀವೇ ಮನೆಯಲ್ಲಿ ಮಾಡಿ ಮೇಣದ ಬತ್ತಿನ ಮಾತ್ರ ನೋಡಬೇಕು ಅಂತ ಅಲ್ಲ, ಪ್ರಕಾಶಮಾನವಾದ ಸೂರ್ಯನ ಬೆಳಕಿನಲ್ಲಿ ನೀವು ಯಾವುದೇ ಒಂದು ಬಿಲ್ಡಿಂಗ್ ಆಗಿರಲಿ, ಮರ ಆಗಿರಲಿ, ಅದನ್ನು ನೀವು ನೋಡಬೇಕು. ಆದರೆ ನೋಡುವಾಗ ಏನಿರಬೇಕು, ಹೆಚ್ಚು ಪ್ರಕಾಶಮಾನವಾದ ಸೂರ್ಯನ ಬೆಳಕು ಇರಬೇಕು. ಅಂದರೆ ಮಧ್ಯಾಹ್ನ ಟೈಮಲ್ಲಿ ಫುಲ್ ಬಿಸಿಲು ಹೆಚ್ಚಾಗಿರುತ್ತಲ್ಲ, ಆ ಒಂದು ಟೈಮ್ನಲ್ಲಿ ನೀವೇನಾದರೂ ಮರ, ಬಿಲ್ಡಿಂಗ್ ನೋಡಿದ್ರೆ ಅಲ್ಲಿ ನಿಮಗೆ ನೀಟಾಗಿ ಉಲ್ಟಾ ಅದು ಆ ಪರದೆಯ ಮೇಲೆ ನಿಮಗೆ ಕಾಣಿಸ್ತದೆ. ಈ ವಿಡಿಯೋ ನಿಮ್ಗೇನು ಕಾಣಿಸ್ತಾ ಇದೆ ಅಲ್ವಾ, ಅದರಲ್ಲಿ ಒಂದು ಪ್ರಕಾಶಮಾನವಾದ ಬಿಸಿಲಿನಲ್ಲಿ ಸೂಜಿ ರಂಧ್ರ ಕ್ಯಾಮರಾದಲ್ಲಿ ಹೇಗೆ ಚಿತ್ರಣ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿ ನಾನು ನಿಮ್ಗೆ ಹೇಗೆ ಕಾಣಿಸ್ತಾ ಇದ್ದೀನಿ, ತಲೆ ಕೆಳಗಾಗಿ ಕಾಣಿಸ್ತಾ ಇದ್ದೀನಿ, ಹೌದಲ್ವಾ? ಅಷ್ಟು ಕ್ಲಿಯರ್ ಆಗಿ ಇಲ್ಲ, ಆದರೂ ಕೂಡ ನೀವು ನೋಡಬಹುದು ಅಲ್ಲಿ ತಲೆ ಕೆಳಗಾಗಿ ಪ್ರತಿಯೊಂದು ಕೂಡ ನಿಮಗೆ ಕಾಣಿಸ್ತಾ ಇದೆ. ನೀವು ನಿಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಬಳಸಿ ಎಷ್ಟು ಸುಲಭವಾಗಿ ಸೂಜಿ ರಂಧ್ರ ಕ್ಯಾಮರಾವನ್ನು ನೋಡಬಹುದು ಅಂತ, ಹಾಗೆಯೇ ಆ ಕ್ಯಾಮರಾದ ಮೂಲಕ ವಸ್ತುಗಳನ್ನು ಪ್ರಕಾಶಮಾನವಾದ ಒಂದು ಬೆಳಕಿನಲ್ಲಿ ಇರುವಂತಹ ವಸ್ತುಗಳನ್ನು ನೋಡಿದಾಗ ಆ ಪರದೆಯ ಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಕೊಂಡು ಬಂದ್ರಿ, ಹೌದಲ್ವಾ? ಸೊ ಅದರ ಬಗ್ಗೆ ಈಗ ಒಂದು ಚಿತ್ರವನ್ನು ನಾವಿಲ್ಲಿ ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಪಿನ್ ಹೋಲ್ ಕ್ಯಾಮರಾ ಹೇಗಿದೆ. ನೀವು ಸೇಮ್ ಒಂದು ಬಾಕ್ಸನ್ನು ತೊಗೊಂಡ್ರಿ, ಒಂದು ಕಡೆ ಏನು ಮಾಡಿ ಕಟ್ ಮಾಡಿ ಅಲ್ಲಿ ಒಂದು ಬಟರ್ ಶೀಟನ್ನು ಹಾಕಿದ್ರಿ, ಇನ್ನೊಂದು ಎಂಡಲ್ಲಿ ಏನು ಮಾಡಿದ್ರಿ, ಸಣ್ಣ ರಂಧ್ರವನ್ನು ಮಾಡಿದ್ರಿ. ಸೊ ರಂಧ್ರದ ಮುಂಭಾಗದಲ್ಲಿ ಒಂದು ಆಬ್ಜೆಕ್ಟನ್ನು ಇಟ್ಟಾಗ, ಒಂದು ವಸ್ತುವನ್ನು ಇಟ್ಟಾಗ ಏನಾಗ್ತಾ ಇದೆ, ಅದರ ಛಾಯೆ ಆ ಒಂದು ಬಟರ್ ಪೇಪರ್ ಮೇಲೆ ಬೀಳ್ತಾ ಇದೆ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ಆದರೆ ಹೇಗೆ ಬೀಳ್ತಾ ಇದೆ, ಆ ವಸ್ತು ತಲೆ ಕೆಳಗಾಗಿ ಇರುವಂತೆ ನಿಮಗೆ ಕಾಣಿಸ್ತದೆ, ಹೌದಲ್ವಾ? ಅದೇ ಒಂದು ಸೂಜಿ ರಂಧ್ರ ಕ್ಯಾಮರಾದ ಸ್ಪೆಷಾಲಿಟಿ. ಹಾಗೆ ನೀವು ಪ್ರಕೃತಿಯಲ್ಲಿ ಸೂಜಿ ರಂಧ್ರ ಕ್ಯಾಮರಾ ಇದೆಯಾ ಅಂತ ನೋಡೋದಾದರೆ, ಹೌದು, ಪ್ರಕೃತಿಯಲ್ಲಿಯೂ ಸಹ ಈ ಸೂಜಿ ರಂಧ್ರ ಕ್ಯಾಮರಾಗಳನ್ನು ನಾವು ನೋಡಬಹುದು. ನೋಡಿರ್ತೀರಾ ನೀವು ಕೂಡ. ಹೌದು, ನೀವು ತುಂಬ ಎಲೆಗಳಿರುವ ಮರದ ಕೆಳಗಡೆ ನಡೆದು ಹೋಗುವಾಗ ಸೂರ್ಯನ ಬೆಳಕಿನ ಕಲೆಗಳನ್ನು ಕೆಲವೊಮ್ಮೆ ಗಮನಿಸುತ್ತೀವಿ, ಹೌದಲ್ವಾ? ಈ ದುಂಡನೆಯ ಬಿಂಬಗಳು ವಾಸ್ತವವಾಗಿ ಸೂರ್ಯನ ಸೂಜಿ ಕ್ಯಾಮರಾ ಬಿಂಬಗಳು. ಇವಾಗ ಎಷ್ಟೊಂದು ದಟ್ಟವಾಗಿರೋ ಎಲೆ ಇರುತ್ತೆ ಮರದಲ್ಲಿ, ಆಯಿತಾ? ತುಂಬ ಬಿಸಿಲು ಬೀಳ್ತಾ ಇರುತ್ತೆ, ನೀವು ಅದರ ನೆರಳನ್ನು ನೋಡ್ತೀರಾ. ಆ ಎಲೆಗಳ ಮಧ್ಯಭಾಗದಲ್ಲಿ ಏನು ಮಾಡ್ತೀರಾ, ಒಂದು ದುಂಡಾಗಿರುವಂತಹ ಸೂರ್ಯನ ಬಿಂಬಗಳನ್ನು ನೀವು ನೋಡ್ತೀರಾ. ಅದೇನು ಅವಾಗ ಆ ಎಲೆಗಳು ಯಾವ ಥರ ಆ್ಯಕ್ಟ್ ಮಾಡ್ತಾ ಇದೆ, ಸೂಜಿ ರಂಧ್ರ ಕ್ಯಾಮರಾದ ಥರ ಆ್ಯಕ್ಟ್ ಮಾಡ್ತಾ ಇದೆ. ಅಲ್ಲಿ ಬೀಳುವಂತಹ ಬಿಂಬ ಏನಾಗಿರುತ್ತೆ, ನಮಗೆ ಸೂರ್ಯನ ಒಂದು ಬಿಂಬವಾಗಿ ಇರುತ್ತೆ. ಎಲೆಗಳ ನಡುವಿನ ಅಂತರಗಳೇ ಸೂಜಿ ರಂಧ್ರಗಳಂತೆ ಇಲ್ಲಿ ವರ್ತಿಸುತ್ತವೆ.
ಆ ಅಂತರಗಳು ಎಲ್ಲ ವಿಧದ ಅನಿಯಮಿತ ಆಕಾರದಲ್ಲಿ ಇದ್ದರೂ ಸಹ ಸೂರ್ಯನ ದುಂಡಗಿನ ಬಿಂಬವನ್ನು ನಾವೇನು ಮಾಡಬಹುದು, ಕಾಣಬಹುದು. ಅದು ಯಾವುದೇ ಆ ಎಲೆಗಳು ಯಾವುದೇ ಆಕಾರದಲ್ಲಿ ಇರಲಿ, ಆದರೆ ಆ ಮಧ್ಯದಲ್ಲಿರುವಂತಹ ಬಿಂಬ ಮಾತ್ರ ಹೇಗಾಗಿರುತ್ತೆ, ರೌಂಡಾಗಿ ದುಂಡಾಗಿ ನಮಗೆ ಅದು ಕಾಣೋದಕ್ಕೆ ಸಿಗುತ್ತೆ. ಇದರಲ್ಲಿ ನೀವು ಅದನ್ನು ನೋಡಬಹುದು, 2 ಎಲೆಗಳ ಮಧ್ಯಭಾಗದಲ್ಲಿ. ಹಾಗೆ ಮುಂದೆ ನೋಡ್ತಾ ಹೋದರೆ ಬೆಳಕು ಹೇಗೆ ಚಲಿಸುತ್ತೆ, ಹೌದಲ್ವಾ? ಎಲ್ಲ ನೀರು ಚಲಿಸುತ್ತೆ, ಗಾಳಿನೂ ಚಲಿಸುತ್ತೆ, ಹಾಗೆ ಕೂಡ ಏನು ಬೆಳಕು ಕೂಡ ಚಲಿಸುತ್ತೆ. ಹಾಗಾದರೆ ಅದು ಹೇಗೆ ಚಲಿಸುತ್ತೆ ಅನ್ನೋದನ್ನು ನಾವೀಗ ಚಟುವಟಿಕೆ 6ರ ಮೂಲಕ ನೋಡಿಕೊಂಡು ಬರೋಣ. ಈಗ ನಾವು ಬೆಳಕು ಹೇಗೆ ಚಲಿಸುತ್ತೆ ಅನ್ನೋದನ್ನು ಆಕ್ಟಿವಿಟಿ ಮೂಲಕ ನೋಡೋಣ. ಅದಕ್ಕೆ ಬೇಕಾಗಿರೋದು ಇಷ್ಟೇ, ಒಂದು ಉದ್ದವಾಗಿರುವಂತಹ ಪೈಪು, ಸ್ಟ್ರೇಟ್ ಆಗಿರುವಂತಹ ಪೈಪು, ಇನ್ನೊಂದು ವಕ್ರವಾಗಿರುವಂತಹ ಪೈಪ್, ಅಂದರೆ ಸ್ಟ್ರೇಟ್ ಆಗಿ ಬಂದು ಒಂದು ಎಂಡ್ ಏನಾಗಿರುತ್ತೆ, ಸೊಟ್ಟ ಇರಬೇಕು. ಹಾಗೆ ಒಂದು ಮೇಣದ ಬತ್ತಿ ನಮಗೆ ಈ ಆಕ್ಟಿವಿಟಿಗೆ ಬೇಕು. ಹಾಗಿದ್ರೆ ಬನ್ನಿ, ಈ ಆಕ್ಟಿವಿಟಿಯ ಮೂಲಕ ಬೆಳಕು ಹೇಗೆ ಚಲಿಸುತ್ತೆ ಅನ್ನೋದನ್ನು ನಾವು ಈಗ ನೋಡೋಣ. ಈಗ ನಾವು ಏನು ಮಾಡೋಣ, ಮೊದಲಿಗೆ ಮೇಣದ ಬತ್ತಿಯನ್ನು ಈ ಸ್ಟ್ರೇಟ್ ಆಗಿರೋ ಪೈಪಿಂದ ನೋಡೋದಕ್ಕೆ ಟ್ರೈ ಮಾಡೋಣ. ಏನಾಗುತ್ತೆ, ನಿಮಗೆ ಆರಾಮಾಗಿ ಆ ಮೇಣದ ಬತ್ತಿಯ ದೀಪ ನಿಮಗೆ ಕಾಣಿಸುತ್ತೆ. ನೋಡಿ, ಈ ಪೈಪ್ನ ತುದಿಯಿಂದ ನೋಡಿದಾಗ ಕಾಣಿಸ್ತಾ ಇದೆ ಅಲ್ವಾ? ಈಗೇನು ಮಾಡೋಣ, ಇಲ್ಲಿ ಒಂದು ಸ್ವಲ್ಪ ಬೆಂಡಾಗಿದೆ ಅಲ್ವಾ, ಆ ಒಂದು ಪೈಪಿಂದ ಈ ಮೇಣದ ಬತ್ತಿನ ನೋಡೋದಕ್ಕೆ ಟ್ರೈ ಮಾಡೋಣ. ಕರೆಕ್ಟಾಗಿ ನೋಡಿ, ನಾನು ಮೇಣದ ಬತ್ತಿಯ ಮೇಲೇ ಆ ಪೈಪನ್ನು ಇಟ್ಟಿದ್ದೀನಿ, ಆದರೂ ಕೂಡ ನಿಮಗೆ ಯಾವುದೇ ತರಹದ ಬೆಳಕು ಅಲ್ಲಿ ಕಾಣಿಸ್ತಾ ಇಲ್ಲ. ಹಾಗಿದ್ರೆ ಯಾಕೆ ಕಾಣಿಸ್ತಾ ಇಲ್ಲ? ಆ ಮೇಣದ ಬತ್ತಿಯ ಮೇಲೇ ತಾನೇ ನಾನು ಅದನ್ನು ಇಟ್ಟಿದ್ದೀನಿ. ಈ ಒಂದು ವಕ್ರವಾದಂತಹ ಪೈಪನ್ನು ಕೂಡ, ಬೆಂಡಾಗಿರೋ ಪೈಪನ್ನು ಆ ಮೇಣದ ಬತ್ತಿ ಮೇಲೇ ಇಟ್ಟು ನಾನು ನೋಡ್ತಾ ಇದ್ದೀನಿ ಅಲ್ವಾ? ಹಾಗಿದ್ರೆ ಯಾಕೆ ಬೆಳಕು ಕಾಣಿಸ್ತಾ ಇಲ್ಲ? ಯಾಕೆ ಗೊತ್ತಾ? ಈ ಒಂದು ಸ್ಟ್ರೇಟ್ ಆಗಿರುವಂತಹ ಪೈಪಿನ ಮೂಲಕ ಬೆಳಕು ನೇರವಾಗಿ ಚಲಿಸ್ತಾ ಇದೆ. ಆದರೆ ಇಲ್ಲೇನಾಗಿದೆ, ಈ ಪೈಪಲ್ಲಿ ನೋಡಿ, ಇದು ಸ್ಟ್ರೇಟ್ ಆಗಿದೆ, ಆದರೆ ಒಂದು ಕಡೆ ಏನಾಗಿದೆ, ಇಲ್ಲಿ ಬೆಂಡಾಗಿದೆ. ಸೊ ಆ ಮೇಣದ ಬತ್ತಿಯ ಬೆಳಕು ಏನು ಮಾಡ್ತಿದೆ, ಇಲ್ಲಿಂದ ಏನೋ ಸ್ಟ್ರೇಟಾಗಿ ಚಲಿಸ್ತಾ ಇದೆ, ಆದರೆ ಇಲ್ಲಿ ಬೆಂಡಾಗಿದೆಯಲ್ಲ, ಆ ಒಂದು ವಕ್ರತೆಯನ್ನು ಬೆಳಕು ಆಕ್ರಮಿಸೋದಿಲ್ಲ. ಇದರ ಅರ್ಥ ಏನಾಯಿತು? ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ, ಅಂದರೆ ನೇರವಾಗಿ ಮಾತ್ರ ಚಲಿಸುತ್ತೆ. ಪೈಪ್ ಬೆಂಡಾಗಿರೋದ್ರಿಂದ ಅದು ಬೆಂಡ್ ಆಗಲ್ಲ ಅನ್ನೋದು ಇದರ ಒಂದು ಅರ್ಥ. ಸೊ ಬೆಳಕು ಹೇಗೆ ಚಲಿಸುತ್ತೆ? ಸರಳ ರೇಖೆಯಲ್ಲಿ ಅದು ಚಲಿಸುತ್ತೆ. ಆದ್ರಿಂದಾನೇ ನಿಮಗೆ ಛಾಯೆಗಳು ಮೂಡೋದು, ಹೌದಲ್ವಾ? ಅಕಸ್ಮಾತ್ ಏನಾದರೂ ಬೆಂಡಾಗಿ ಬೆಳಕು ಚಲಿಸ್ತಾ ಇತ್ತು ಅನ್ನೋದಾದರೆ, ಇವಾಗ ಎಕ್ಸಾಂಪಲ್ ನೋಡೋಣ ಆಯಿತಾ? ಇವಾಗ ಏನಾಗಿದೆ, ಬೆಳಕಿದೆ, ಅಪಾರದರ್ಶಕ ವಸ್ತು ಇದೆ, ಅದರ ಮೂಲಕ ಏನಾದರೂ ಚಲಿಸ್ತಾ ಇಲ್ಲ, ಬೆಳಕೇನಾದರೂ ಸ್ಟ್ರೇಟಾಗಿ ಬಂದು ಬೆಂಡಾಗಿ ಹೋಗ್ತಾ ಇತ್ತು ಹಿಂದೆ ಅನ್ನೋದಾದರೆ ಛಾಯೆ ಹೇಗೆ ಫಾರ್ಮ್ ಆಗ್ತಾ ಇತ್ತು? ಆಗಲ್ಲ, ಹೌದಲ್ವಾ? ನೆರಳು ಫಾರ್ಮ್ ಆಗ್ತಾನೇ ಇರಲಿಲ್ಲ. ನೆರಳು ಯಾಕೆ ಫಾರ್ಮ್ ಆಗ್ತಿದೆ? ಬೆಳಕು ನೇರವಾಗಿ ಚಲಿಸ್ತಾ ಇದೆ, ಅದರಿಂದ ಹೊರ ಹೋಗೋದಕ್ಕೆ ಆಗ್ತಾ ಇಲ್ಲ, ಆದ್ದರಿಂದ ಆ ಅಪಾರದರ್ಶಕದ ಹಿಂದಿನ ಭಾಗ ಕಪ್ಪಾಗಿ ನಮಗೆ ಕಾಣಿಸ್ತಾ ಇದೆ. ಆದ್ದರಿಂದ ಇದರ ಅರ್ಥ ಏನಾಯಿತು ನಿಮಗೆ? ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ ಅನ್ನೋದು ಈ ಆಕ್ಟಿವಿಟಿ ಮೂಲಕ ಗೊತ್ತಾಗಿದೆ. ಚಟುವಟಿಕೆ ನೋಡಿದ್ರಿ, ನಿಮ್ಮೆಲ್ರಿಗೂ ಬೆಳಕು ಹೇಗೆ ಚಲಿಸುತ್ತೆ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಅದರ ರಿಲೇಟೆಡ್ ಒಂದು ಫೋಟೋ ಇದೆ, ನೋಡ್ತಾ ಇರೋಣ ಇವಾಗ. ಸೊ ನೀವು ಕೂಡ ಈ ಎಕ್ಸ್ಪೆರಿಮೆಂಟನ್ನು ಮಾಡಿದ್ರಿ, ಹೌದಲ್ವಾ? ಮೇಣದ ಬತ್ತಿಯನ್ನು ಇಟ್ಟು ಒಂದು ಕೊಳವೆ ಮೂಲಕ ದೀಪವನ್ನು ನೋಡಿದಾಗ ಏನಾಯಿತು, ಕಾಣಿಸ್ತು. ಅದನ್ನೇ ಸ್ವಲ್ಪ ಬೆಂಡಾಗಿ ನೋಡಿದಾಗ ಏನಾಯಿತು, ಬೆಳಕು ನಿಮಗೆ ಅಲ್ಲಿ ಕಾಣಿಸ್ಲಿಲ್ಲ. ಸೊ ಇದರ ಅರ್ಥ ಏನು? ಬೆಳಕು ಯಾವಾಗಲೂ ಸಹ ಸರಳ ರೇಖೆಯಲ್ಲಿ ಚಲಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗಿದೆ, ಹೌದಲ್ವಾ? ಸೊ ಈ ಟಾಪಿಕ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡು ಮುಂದಿನ ಟಾಪಿಕ್ಗೆ ನಾವೀಗ ಹೋಗೋಣ. ಮುಂದೆ ದರ್ಪಣಗಳು ಮತ್ತು ಪ್ರತಿಫಲನಗಳು ಅಂದರೆ ಏನು ಅನ್ನೋದನ್ನು ಈಗ ನೋಡೋಣ. ನಾವೆಲ್ಲರೂ ಮನೆಗಳಲ್ಲಿ ದರ್ಪಣಗಳನ್ನು ಬಳಸುತ್ತೇವೆ, ಹೌದಲ್ವಾ? ನೀವು ಬೆಳಗ್ಗೆ ಎದ್ದು ರೆಡಿ ಆಗಬೇಕು ಸ್ಕೂಲಿಗೆ ಹೋಗೋದಕ್ಕೆ ಅನ್ನೋದಾದರೆ ದರ್ಪಣದ ಮುಂದೆ ನಿಂತ್ಕೊಂಡು ರೆಡಿ ಆಗ್ತೀರಾ. ಅಂದರೆ ಏನು? ಕನ್ನಡಿ ಅಲ್ವಾ? ಮಿರರ್ನ ಮುಂದೆ ನಿಂತು ನೀವು ರೆಡಿ ಆಗ್ತೀರಾ. ಸೊ ಅದರ ಚಿತ್ರ ನೀವು ನೋಡ್ತಾ ಇದ್ದೀರಾ. ನೀವು ನಿಮ್ಮ ಮುಖವನ್ನು ದರ್ಪಣದೊಳಗೆ ವೀಕ್ಷಿಸಿ. ಈಗ ಏನು ಮಾಡ್ತಾ ಇದ್ದೀರಿ? ಈ ಪಿಕ್ಚರಲ್ಲೂ ನೀವು ನೋಡ್ತಾ ಇದ್ದೀರಾ. ಏನು ಮಾಡ್ತಾ ಇದ್ದಾನೆ ಆ ಹುಡುಗ?
ಮಿರರಲ್ಲಿ ತನ್ನ ಮುಖವನ್ನು ನೋಡ್ಕೊಳ್ತಾ ಇದ್ದಾನೆ. ದರ್ಪಣದಲ್ಲಿ ನೀವು ಕಾಣುತ್ತಿರುವುದು ನಿಮ್ಮ ಮುಖದ ಪ್ರತಿಫಲನ. ಸೊ ನಿಮ್ಮ ಮುಖದ ಪ್ರತಿಫಲನವನ್ನು ನೀವೇನು ಮಾಡ್ತಾ ಇದ್ದೀರಾ, ಆ ಕನ್ನಡಿಯ ಒಳಗೆ ನೀವು ನೋಡ್ತಾ ಇದ್ದೀರಾ ಅಥವಾ ಕನ್ನಡಿಯಲ್ಲಿ ನೀವು ನೋಡ್ತಾ ಇದ್ದೀರಾ. ದರ್ಪಣದ ಎದುರುಗಿರುವ ಇತರ ವಸ್ತುಗಳ ಪ್ರತಿಫಲನವನ್ನು ಸಹ ನಾವು ನೋಡುತ್ತೇವೆ. ಅಂದರೆ ನಮ್ಮ ಹಿಂದೆ ಇರುವಂತಹ ಮರಗಳಾಗಿರಲಿ, ಆಗಿರಲಿ, ವೆಹಿಕಲ್ಸ್ ಆಗಿರಲಿ, ಏನೇ ನಮ್ಮ ಹಿಂದೆ ಏನಿರುತ್ತಲ್ಲ ಅದರ ಪ್ರತಿಫಲನವನ್ನು ಕೂಡ ನಾವೇನು ಮಾಡ್ತೀವಿ, ಕನ್ನಡಿಯಲ್ಲಿ ನೋಡ್ತೀವಿ. ಹಾಗಿದ್ರೆ ಆ ಕನ್ನಡಿಯಲ್ಲಿ ಹೇಗೆ ಪ್ರತಿಫಲನ ಕಾಣಿಸುತ್ತೆ, ಹೌದಲ್ವಾ? ಈಗ ನಾನೇನು ಮಾಡ್ತಾ ಇದ್ದೀನಿ, ಕನ್ನಡಿಯ ಮುಂದೆ ನಿಂತಿದ್ದೀನಿ, ಹೌದಲ್ವಾ? ಬೆಳಕಿನ ಆಕಾರದಿಂದ ಏನು ಮಾಡ್ತಾ ಇದೆ, ಬೆಳಕು ಬಂದು ನನ್ನ ಮೇಲೆ ಬೀಳ್ತಾ ಇದೆ. ನಾನೇನು ಮಾಡ್ತೀನಿ, ನಾನು ಅಪಾರದರ್ಶಕ ವಸ್ತು ಅಂದರೆ ಒಪೇಕ್ ಆಬ್ಜೆಕ್ಟ್, ನನ್ನ ಮೂಲಕ ಬೆಳಕು ಹಾದು ಹೋಗಲ್ಲ. ಆದ್ದರಿಂದ ಏನು ಮಾಡ್ತೀನಿ, ನಾನು ಬೆಳಕನ್ನು ಪ್ರತಿಫಲಿಸ್ತೀನಿ, ಹೌದಲ್ವಾ? ಪ್ರತಿಫಲಿಸಿದಂತಹ ಬೆಳಕು ಯಾವುದ್ರ ಮೇಲೆ ಬೀಳ್ತಾ ಇದೆ, ಕನ್ನಡಿಯ ಮೇಲೆ ಬೀಳ್ತಾ ಇದೆ, ಹೌದಲ್ವಾ? ಕನ್ನಡಿ ಏನು ಮಾಡ್ತಾ ಇದೆ, ಅದು ಕೂಡ ಒಪೇಕ್ ಆಬ್ಜೆಕ್ಟ್, ಅದು ಕೂಡ ಅಪಾರದರ್ಶಕ ವಸ್ತು. ಅದೇನು ಮಾಡ್ತಾ ಇದೆ, ವಾಪಸ್ಸು ಬಿದ್ದಂತಹ ಬೆಳಕನ್ನು ನಮ್ಮೆಡೆಗೆ ಅದೇನು ಮಾಡ್ತಾ ಇದೆ, ಬೆಳಕಿನ ಕಿರಣಗಳು ಏನು ಮಾಡ್ತಾ ಇದೆ, ವಾಪಸ್ಸು ಬರ್ತಾ ಇದೆ. ಆದ್ದರಿಂದ ಏನು ಮಾಡ್ತಾ ಇದ್ದೀವಿ, ನಾವು ಕನ್ನಡಿಯಲ್ಲಿ ನಮ್ಮದೇ ಆದಂತಹ ಪ್ರತಿಫಲನವನ್ನು ಅಲ್ಲಿ ನೋಡ್ತಾ ಇದ್ದೀವಿ. ಮುಂದೆ ಒಂದು ಚಟುವಟಿಕೆ 7 ಇದೆ. ಅದೇನು, ಹೇಗೆ ಅಂತ ನೋಡೋಣ. ಬೆಳಕಿನ ಕಿರಣಗಳ ಸಮೂಹವನ್ನು ಪ್ರತಿಫಲಿಸುತ್ತಿರುವ ದರ್ಪಣ. ಸೊ ಇಲ್ಲೊಂದು ಚಟುವಟಿಕೆ ಹೆಸರೇ ಹೇಗಿದೆ, ಆ ಮಿರರ್ ಏನು ಮಾಡ್ತಾ ಇದೆ, ಬೆಳಕಿನ ಕಿರಣಗಳನ್ನು ಅದೇನು ಮಾಡ್ತಾ ಇದೆ, ಪ್ರತಿಫಲಿಸ್ತಾ ಇದೆ. ಹೇಗೆ ಮಾಡುತ್ತೆ ಅನ್ನೋದನ್ನು ನಾವು ಈ ಆ್ಯಕ್ಟಿವಿಟಿ ಮೂಲಕ ನೋಡಿಕೊಂಡು ಬರೋಣ. ದರ್ಪಣ ಪ್ರತಿಫಲಿಸುತ್ತೆ ಅಂತ ಹೇಳೋದಕ್ಕೆ ಒಂದು ಚಿಕ್ಕ ಮತ್ತು ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ ನಿಮಗೆ ನಾನಿವಾಗ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಏನೇನು ಅಂತ ನೋಡೋಣ. ಒಂದು ಟಾರ್ಚ್ ಲೈಟ್ ಬೇಕು, ಇನ್ನೊಂದು ನಿಮಗೆ ಒಂದು ಮಿರರ್ ಬೇಕು, ದರ್ಪಣ, ಆಯಿತಾ? ಆಮೇಲೆ ಏನಾದರೂ ಒಂದು ಪರದೆ ಬೇಕು, ಗೋಡೆ ಆಗಿರಬಹುದು, ಸ್ಕ್ರೀನ್ ಆಗಿರಬಹುದು. ಯಾರೂ ಅವೈಲೇಬಲ್ ಅಂದರೆ ಯಾವುದು ವಸ್ತುಗಳು ಅವೈಲೇಬಲ್ ಇಲ್ಲ ಅಂತ ಅನ್ನೋದಾದರೆ ನಿಮ್ಮ ಫ್ರೆಂಡ್ಸನ್ನು ಕೂಡ ಇದಕ್ಕೆ ನೀವು ಉಪಯೋಗಿಸ್ಕೊಳ್ಬಹುದು. ಹೇಗೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ಮೊದಲನೆಯದಾಗಿ ದರ್ಪಣವನ್ನು ಒಂದು ಭಾಗಕ್ಕೆ ನೀವು ಫಿಕ್ಸ್ ಮಾಡಬೇಕಾಗತ್ತೆ. ನಿಮ್ಮ ಕೈಯಲ್ಲಿ ಟಾರ್ಚ್ ಲೈಟನ್ನು ಹಿಡ್ಕೊಂಡು ಅದನ್ನು ನೀವು ಆ ಟಾರ್ಚ್ ಲೈಟನ್ನು ಏನು ಮಾಡಬೇಕು, ಆ ದರ್ಪಣದ ಕನ್ನಡಿಯ ಮೇಲೆ ಆ ಲೈಟನ್ನು ನೀವು ಬಿಡಬೇಕು. ಅದು ಎಲ್ಲಿಗೆ ರಿಫ್ಲೆಕ್ಟ್ ಆಗುತ್ತೆ ಅಂದರೆ, ಇವಾಗ ಏನಾಗುತ್ತೆ, ಕನ್ನಡಿನಲ್ಲಿ ಒಪೇಕ್ ಆಬ್ಜೆಕ್ಟ್, ಅದು ಅಪಾರದರ್ಶಕಗಳು ಬೆಳಕನ್ನು ತಮ್ಮ ಮೂಲಕ ಹಾದು ಹೋಗೋದಕ್ಕೆ ಬಿಡೋದಿಲ್ಲ, ಅದ್ರ ಬದಲಿಗೆ ಏನು ಮಾಡುತ್ತೆ, ಪ್ರತಿಫಲಿಸುತ್ತೆ. ಸೊ ಹೀಗೆ ಹೋದಂತಹ ಬೆಳಕು ಅಪಾರದರ್ಶಕ ವಸ್ತುವನ್ನು ತಲುಪಿ ಮುಂದೆ ಹೋಗೋಕ್ಕಾಗದೆ ಏನು ಮಾಡುತ್ತೆ, ಅದು ರಿವರ್ಸು ಪ್ರತಿಫಲನವನ್ನು ಹೊಂದುತ್ತೆ, ಹೌದಲ್ವಾ? ಸೊ ಅದು ಹೇಗೆ ಆಗತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಸೊ ಮೊದಲನೇದಾಗಿ ನಾನು ಟಾರ್ಚ್ ಲೈಟನ್ನು ಆನ್ ಮಾಡ್ತಾ ಇದ್ದೀನಿ. ಈಗ ಎಲ್ಲಿಗೆ ಆನ್ ಮಾಡ್ತಾ ಇದ್ದೀನಿ, ಟಾರ್ಚ್ ಲೈಟನ್ನು ಎಲ್ಲಿಗೆ ಬಿಡ್ತಾ ಇರೋದು, ನಾನು ಕನ್ನಡಿಗೆ ನಾನು ಇಲ್ಲಿ ಟಾರ್ಚ್ ಲೈಟನ್ನು ಬಿಡ್ತಾ ಇದ್ದೀನಿ. ಸೊ ಆ ಟಾರ್ಚ್ ಲೈಟು ಮುಂದೆ ಹೋಗದೇನೆ ಏನಾಗ್ತಾ ಇದೆ, ಇಲ್ಲಿ ನೀವು ಪರದೆಯ ಮೇಲೆ ನೋಡ್ತಾ ಇದ್ದೀರಾ, ಗೋಡೆಯ ಮೇಲೆ, ಆ ಕನ್ನಡಿಯ ಮೇಲೆ ಇರುವಂತಹ ಚಿತ್ರವೂ ಕೂಡ ಏನಾಗ್ತಾ ಇದೆ, ಅಲ್ಲಿ ಪ್ರತಿಫಲನವನ್ನು ಹೊಂದುತ್ತಾ ಇದೆ. ನೋಡಿ, ಅಲ್ಲಿ ವೆಲ್ಕಮ್ ಅನ್ನೋ ವರ್ಡ್ಸ್ ಕೂಡ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ನಿಮಗೆ. ಆಮೇಲೆ ಅಲ್ಲಿರುವಂತಹ ಡಿಸೈನ್ಗಳು ಕೂಡ ಏನಾಗ್ತಾ ಇದೆ, ನಿಮಗೆ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ. ಅಲ್ಲಿ ನಿಮಗೆ ಕನ್ನಡಿ ನಾನು ಹಿಡಿದು ತೋರಿಸ್ತಾ ಇಲ್ಲ, ಅಲ್ಲಿ ತೋರಿಸ್ತಾ ಇರೋದು ನಾನು ಏನು, ಬರೀ ಈ ಒಂದು ಟಾರ್ಚ್ ಲೈಟಿಂದ ಬೆಳಕನ್ನು ಕನ್ನಡಿಗೆ ಬಿಟ್ಟಿದ್ದೀನಿ. ಆ ಕನ್ನಡಿ ಅಪಾರದರ್ಶಕ ವಸ್ತುವಾಗಿರೋದ್ರಿಂದ ಏನು ಮಾಡ್ತಾ ಇದೆ, ಲೈಟನ್ನು ಪ್ರತಿಫಲಿಸ್ತಾ ಇದೆ. ಪ್ರತಿಫಲನೆ ಆಗಿದ್ದು ಏನಾಗ್ತಾ ಇದೆ, ಗೋಡೆಯ ಮೇಲೆ ಅಥವಾ ಯಾವುದೇ ಒಂದು ಪರದೆಯ ಮೇಲೆ ಅದರ ಪ್ರತಿಫಲನವನ್ನು ತೋರಿಸ್ತಾ ಇದೆ. ಸೊ ಇದರ ಅರ್ಥ ಏನಾಯಿತು, ದರ್ಪಣವು ಕೂಡ ಏನು ಮಾಡುತ್ತೆ, ಬೆಳಕನ್ನು ಪ್ರತಿಫಲಿಸುತ್ತೆ ಅನ್ನೋದು ಈ ಆ್ಯಕ್ಟಿವಿಟಿ ಮೂಲಕ ನಮಗೆ ತಿಳಿದು ಬರುತ್ತೆ. ನಿಮಗೆ ಗೊತ್ತಾಯಿತು ಅಲ್ವಾ, ಆ್ಯಕ್ಚುಲಿ ದರ್ಪಣ ಅಥವಾ ಕನ್ನಡಿ ಹೇಗೆ ಬೆಳಕನ್ನು ಪ್ರತಿಫಲಿಸುತ್ತೆ, ಹೇಗೆ ನಮ್ಮ ಒಂದು ಇಮೇಜ್ ಆ ಒಂದು ಕನ್ನಡಿ ಅಥವಾ ದರ್ಪಣದಲ್ಲಿ ನಮಗೆ ಕಾಣಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇನ್ನೊಂದು ಚಟುವಟಿಕೆ 8 ಕೂಡ ಇದೆ, ಏನು ಅಂತ ನೋಡೋಣ. ಸರಳ ರೇಖೆಯಲ್ಲಿ ಚಲಿಸುತ್ತಿರುವ ಮತ್ತು ದರ್ಪಣದಿಂದ ಪ್ರತಿಫಲನಗೊಳ್ಳುತ್ತಿರುವ ಬೆಳಕು. ಸೊ ಇದು ಕೂಡ ಈಸಿ ಎಕ್ಸ್ಪೆರಿಮೆಂಟೇ. ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೋಬಹುದು. ಏನೇನು ಬೇಕು, ಒಂದು ಕನ್ನಡಿ ಬೇಕು, ಬಾಚಣಿಗೆ ಬೇಕು, ಟಾರ್ಚ್ ಲೈಟ್ ಬೇಕು. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ.
ಈಗ ನಾವು ಚಟುವಟಿಕೆ 8 ನೋಡೋಣ. ಈ ಚಟುವಟಿಕೆ 8ರಲ್ಲಿ ಏನು ನೋಡ್ತೀವಿ? ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ, ಅದರ ಜೊತೆಗೆ ದರ್ಪಣ ಪ್ರತಿಫಲನವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಈ ಚಟುವಟಿಕೆಯಲ್ಲಿ ನಾವು ನೋಡ್ತೀವಿ. ಇದಕ್ಕೆ ಬೇಕಾಗಿರುವಂಥದ್ದು 3 ವಸ್ತುಗಳು. ಮೊದಲನೇದು ಒಂದು ಬಾಚಣಿಕೆ, ಎರಡನೇದು ಒಂದು ವೈಟ್ ಕಲರ್ದು ಪೇಪರ್, ನಂತರ ದರ್ಪಣ ಅಂದರೆ ಕನ್ನಡಿ. ಈ 3 ವಸ್ತುಗಳು ಕೂಡ ನಮಗೆ ಬೇಕಾಗತ್ತೆ. ಅದರ ಜೊತೆಗೆ ಟಾರ್ಚ್ ಕೂಡ ನಿಮಗೆ ಬೇಕು. ಸೊ ಹೇಗೆ ಮಾಡೋದು ಅಂತ ನಾವೀಗ ನೋಡೋಣ. ಮೊದಲನೇದಾಗಿ ಏನು ಮಾಡಬೇಕು? ಮೊದಲನೇದಾಗಿ ನಾವು ಈ ಟಾರ್ಚನ್ನು ಈ ಒಂದು ಬಾಚಣಿಕೆಗೆ ಬಿಡಬೇಕು. ಟಾರ್ಚ್ ಲೈಟನ್ನು ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಅಲ್ವಾ, ಇದು ಏನಾಗ್ತಾ ಇದೆ? ಇಲ್ಲಿ ನಾನು ಬೆಳಕನ್ನು ಬಿಟ್ಟಾಗ ಇದರ ಒಂದು ಛಾಯೆ, ನೆರಳು ಏನಾಗ್ತಾ ಇದೆ? ಈ ಪೇಪರ್ನ ಮೇಲೆ ಬೀಳ್ತಾ ಇದೆ. ಹಾಗೆ ಅದು ಸರಳ ರೇಖೆಯಲ್ಲಿ ಈ ಕನ್ನಡಿಯ ಒಳಗಡೆ ಚಲಿಸ್ತಾ ಇದೆ. ಹಾಗೆ ಏನಾಗ್ತಿದೆ ಅದರಲ್ಲಿ ನೋಡಿ ಹೇಗಿದೆ? ಅದು ಉಲ್ಟಾ ಕಾಣಿಸ್ತಾ ಇದೆ. ಅಂದರೆ ಏನು? ಪ್ರತಿಫಲಿಸ್ತಾ ಇದೆ, ಹೌದಲ್ವಾ? ಪ್ರತಿಫಲನೆಯನ್ನು ಅದು ಉಂಟು ಮಾಡುತ್ತೆ. ನೋಡ್ತಾ ಹೋಗಿ, ಅದು ಎರಡೂ ಕೂಡ ಕಂಪ್ಲೀಟಾಗಿ ಉಲ್ಟಾ ಇದೆ. ಬಾಚಣಿಕೆ ನಿಮಗೆ ಉಲ್ಟಾ ಥರನೇ ಕಾಣಿಸ್ತಾ ಇದೆ, ನೆರಳು. ಬಾಚಣಿಕೆ ಅಲ್ಲ, ನೆರಳು ನೋಡಿ ಅಲ್ಲಿ ಕಂಪ್ಲೀಟಾಗಿ ಉಲ್ಟಾ ಇದೆ, ಹೌದಲ್ವಾ? ಇದು ಹೇಗಿದೆಯೋ ಇದರ ಉಲ್ಟಾ ಅಂದರೆ ಪ್ರತಿಫಲನ ನಮಗೆ ಕನ್ನಡಿಯಲ್ಲಿ ಕಾಣಿಸ್ತಾ ಇದೆ. ಹೀಗೆ ಆಚೆ ಬಿಟ್ಟರೂ ಕೂಡ ನಾವು ಲೈಟನ್ನು ಏನು ಮಾಡ್ತಾ ಇದೆ? ಅಲ್ಲಿ ಪ್ರತಿಫಲನ ನಮಗೆ ನೀಟಾಗಿ ಕನ್ನಡಿಯ ಮೂಲಕ ಕಾಣಿಸ್ತಾ ಇದೆ. ಸೊ ಇದರಿಂದ ನಾವೇನು ತಿಳಿಬಹುದು ಅಂದರೆ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ ಹಾಗೂ ದರ್ಪಣ ಬೆಳಕನ್ನು ಪ್ರತಿಫಲಿಸುತ್ತೆ, ಅಂದರೆ ಉಲ್ಟಾ ಮತ್ತೆ ಕಾಣೋ ಹಾಗೆ ಮಾಡುತ್ತೆ ಅನ್ನೋದನ್ನು ನಾವು ಈ ಆಕ್ಟಿವಿಟಿಯ ಮೂಲಕ ತಿಳ್ಕೊಳ್ಬಹುದು. ನೋಡ್ಕೊಂಡು ಬಂದ್ರಿ ಅಲ್ವಾ? ಸೊ ಟಾರ್ಚಿಂದ ಹೋದಂತಹ ಬಾಚಣಿಕೆಯ ಮೂಲಕ ಹೋದಂತಹ ಬೆಳಕು ಏನು ಮಾಡ್ತು? ತನ್ನ ನೆರಳನ್ನು, ಛಾಯೆಯನ್ನು ಆ ಒಂದು ಪೇಪರ್ ಮೇಲೆ ಉಂಟು ಮಾಡ್ತು. ಹಾಗೆಯೇ ಕನ್ನಡಿಯಲ್ಲಿ ಏನಾಯಿತು? ಅದರ ಪ್ರತಿಫಲನವನ್ನು ನಾವು ಉಲ್ಟಾ ಅಂದರೆ ಬಾಚಣಿಕೆಯ ಉಲ್ಟಾ ಆಕಾರದಲ್ಲಿ ನಾವು ಅದನ್ನು ನೋಡಿದ್ವಿ. ಸೊ ದರ್ಪಣ ಏನು ಮಾಡ್ತಾ ಇದೆ? ಬೆಳಕು ಸರಳ ರೇಖೆಯಲ್ಲಿ ಚಲಿಸ್ತಾ ಇದೆ, ಹಾಗೆ ದರ್ಪಣ ಏನು ಮಾಡ್ತಾ ಇದೆ? ಪ್ರತಿಫಲನವನ್ನು ಉಂಟು ಮಾಡ್ತಾ ಇದೆ ಅನ್ನೋದನ್ನು ಈ ಆಕ್ಟಿವಿಟಿ ಮೂಲಕ ನಾವು ತಿಳ್ಕೊಂಡ್ವಿ. ಇದಿಷ್ಟು ಕೂಡ ಈ ಪಾಠದಲ್ಲಿ ಇರುವಂತಹ ವಿಷಯಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.